ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣುವತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮತ್ತು ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ಉಪಚಾರ ಅಂತ ಬರೋದಾದರೆ ಎಲ್ರಿಗೂ ಕೂಡ ಒಂದು ರೀತಿ ಆಸೆ, ಒಂದು ರೀತಿ ಸಂತೋಷ. ಯಾಕೆ ಅಂತಂದರೆ ಕಣ್ಣಿಗೆ ಬೇಕಾದನ್ನು ನಾವು ತಿನ್ನಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಏನು ನೋಡ್ತೀವೋ ಅದಕ್ಕೊಂದು ಆಸೆ ಆಗುತ್ತೆ ತಿನ್ನಬೇಕು ಅಂತ ಹೇಳಿ. ಆದರೆ ಹೊಟ್ಟೆ ಹೇಳಿದ ಮಾತು ಕೇಳಬೇಕಲ್ವಾ. ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಬಾಧಿಸ್ತಕ್ಕಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಏನು ತಿನ್ನಬೇಕಾದ್ರೂ ಕೂಡ ಒಂದು ರೀತಿ ಭಯನೇ. ಹೋದ್ರೆ ಹೋಗಲಿ ತಿಂದ್ಬಿಡೋಣಪ್ಪ, ಗ್ಯಾಸ್ಟ್ರಿಕ್ಗೆ ಏನಾದರೂ ಒಂದು ಔಷಧಿನ ತೆಗೆದುಕೊಳ್ಳೋಣ ಅಂತಂದರೆ ಅದರಲ್ಲಿ ಮತ್ತೊಂದಷ್ಟು ಸಂಕಷ್ಟ. ಅದರಲ್ಲೂ ಶುಗರ್ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಿಗೆ, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಿಗೆ. ಹಾಗಾಗಿ ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ನೆಮ್ಮದಿಯಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ನ ಆಯುರ್ವೇದಿಕ್ ಉತ್ಪನ್ನಗಳಾದ ಎಲ್ಲ ಉತ್ಪನ್ನಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದೇ ಇರುತ್ತೆ. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ ಮತ್ತು ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ, ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಮಹಾಲಕ್ಷ್ಮಿ ತಾಯಿಯ ಒಂದು ಆಗಮನ ಆಗಲಿ, ತಾಯಿಯ ಕೃಪಾಶೀರ್ವಾದ ಆಗಲಿ ಯಾರಕ್ಕೆ ತಾನೇ ಬೇಡ, ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ. ಸಾಲಿಗ್ರಾಮ ಕ್ಷೇತ್ರವಾಗಿರ್ತಕ್ಕಂಥದ್ದಾಗಲಿ, ಆ ಒಂದು ಸನ್ನಿಧಾನಕ್ಕೆ ಇನ್ನೇನು ಆಗೋ ಈಗೋ ಅಂತಂದರೆ ಇನ್ನು 2 ತಿಂಗಳು ಅಂತಂದರೆ ಈಗ ಜೂನು, ನಾಳೆ ಜುಲೈ, ಅದಾದ ಮೇಲೆ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ 11 ದಿನಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ಅದರಲ್ಲೂ ಪ್ರಪ್ರಥಮ ಬಾರಿಗೆ ಮೊದಲ ಜಾತ್ರಾ ಮಹೋತ್ಸವ ಇರತಕ್ಕಂಥದ್ದು. ಮೊದಲನೇ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸೇವೆಗೆ ಯಾರೆಲ್ಲರೂ ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥವ್ರಾಗಲಿ, ನನ್ನದೂ ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಾಗಲಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ. ತಾವೆಲ್ಲರೂ ಕೂಡ ಬರ್ಬೋದು, ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ಬೋದು. ಅನ್ನದಾನಕ್ಕೆ 1 ಹಿಡಿ ಅಕ್ಕಿಯನ್ನು ಕೊಟ್ಟರೂ ಕೂಡ
ಅದು ಎಷ್ಟೋ ಪ್ರೀತಿದಾಯಕವಾಗಿರ್ತಕ್ಕಂಥದ್ದು, ಎಷ್ಟೋ ಒಂದು ದೊಡ್ಡ ಮಟ್ಟದ ಸೇವೆ ಅಂತಲೇ ಹೇಳ್ಬೋದು. ನೋಡಿ, ಮನುಷ್ಯನನ್ನು ಮೆಚ್ಚಿಸಲಿಕ್ಕೆ, ಜನರನ್ನು ಮೆಚ್ಚಿಸಲಿಕ್ಕೆ ಜನಾರ್ದನನ ಕೈಯಲ್ಲೇ ಆಗೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ತೃಪ್ತಿ ಎಂಬತಕ್ಕಂಥದ್ದನ್ನು ನಾವು ಯಾವುದರಲ್ಲೂ ಕೂಡ ಕೊಳ್ಳಿಕ್ಕೂ ಆಗೋದಿಲ್ಲ, ಕಂಡುಕೊಳ್ಳಿಕ್ಕೂ ಆಗೋದಿಲ್ಲ. ನಾವು ತೃಪ್ತಿ ಪಡಿಸೋದಕ್ಕೆ ಯಾವುದ್ರಲ್ಲೂ ಕೂಡ ಆಗೋದಿಲ್ಲ, ತೃಪ್ತಿ ಪಡೋದಕ್ಕೂ ಕೂಡ ಆಗೋದಿಲ್ಲ. ಆದರೆ ಒಂದೇ ವಿಚಾರದಲ್ಲಿ ಮಾತ್ರ, ಯಾವುದಪ್ಪ? ತಾಯಿ ಅನ್ನಪೂರ್ಣೇಶ್ವರಿಯ ಕೃಪಾಶೀರ್ವಾದ, ಊಟ ಉಪಚಾರ, ಪ್ರಸಾದದ ವಿತರಣೆಯ ವಿಚಾರದಲ್ಲಿ ಮಾತ್ರ ಒಬ್ಬ ಮನುಷ್ಯನನ್ನು ನಾವು ತೃಪ್ತಿಪಡಿಸ್ಬೋದು. ಯಾಕೆ ಅಂತಂದರೆ ಮನುಷ್ಯನ ಮನಸ್ಥಿತಿ ಆಗಿರ್ತಕ್ಕಂಥದ್ದಿದೆ. ಈಗ ದುಡ್ಡು, ಆತನ ಹತ್ರ ಇರ್ತಕ್ಕಂಥ ಒಂದು ಸಾನ್ನಿಧ್ಯ ಎಷ್ಟಿದೆ, ಆದರೂ ತುಂಬ ನೀವು ದುಡ್ಡು ತುಂಬಿಸಿದ್ರೂ ಕೂಡ ಪರವಾಗಿಲ್ಲ, ಕೊಡಿ, ನಾನು ಇನ್ನೊಂದಷ್ಟು ಕಡೆ ನಾನು ಅದನ್ನು ತುಂಬಿಸ್ಕೊಳ್ತೀನಿ ಎಂಬತಕ್ಕಂಥ ಆಸೆ ಇರುತ್ತೆ ಹೊರತಾಗಿ ನನ್ನ ಹತ್ರ ಇಷ್ಟಿದೆ ಸಾಕಪ್ಪ ಎಂಬತಕ್ಕಂಥ ಒಂದು ಆಲೋಚನೆ ಬರೋದಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ತಾವು ಎಷ್ಟು ಕೊಟ್ಟರು ತೆಗೆದುಕೊಳ್ಬೇಕು ಅನಿಸುತ್ತೆ, ಸಾಕಪ್ಪ ಎಂಬತಕ್ಕಂಥ ಒಂದು ಮನಸ್ಥಿತಿ ಬರೋದಿಲ್ಲ. ಆದರೆ ಊಟದ ವಿಚಾರಕ್ಕೆ ಬಂತಂದರೆ ಒಬ್ಬ ಮನುಷ್ಯ ಆತನ ಹೊಟ್ಟೆಯಲ್ಲಿ ಎಷ್ಟು ಅವಕಾಶ ಇರುತ್ತೋ ಅದಷ್ಟು ಮಾತ್ರ ಸ್ವೀಕರಿಸಬಹುದೇ ಹೊರತಾಗಿ ಮತ್ತಷ್ಟು ತಿಂತೀನಿ, ಮಗದಷ್ಟು ತಿಂತೀನಿ ಅಂತ ಹೇಳಿ ತಿಂತಾ ಕೂಡ್ಲಿಕ್ಕಾಗತ್ತಾ? ಅದು ಅಸಾಧ್ಯ. ಆ ಕ್ಷಣ ಹೊಟ್ಟೆ ತುಂಬಿದ ಮೇಲೆ ಅದನ್ನೆಂಥ ಆಹಾಕಾರ ಇದ್ರೂ ಕೂಡ ತೃಪ್ತಿಗೊಳಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಅಂತಹ ಪುಣ್ಯದ ಕೆಲಸ, ಅನ್ನದಾನಕ್ಕೆ, ಅನ್ನಪ್ರಸಾದಕ್ಕೆ ತಾವು ಯಾರಾದರೂ ಸೇವೆಯನ್ನು ಸಲ್ಲಿಸ್ಬೋದಾಗಿದ್ರೆ ಅಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ಬೋದು. ಇನ್ನು ಬಹಳ ವಿಶೇಷವಾಗಿ 11 ದಿನಗಳ ಕಾಲನೂ ಕೂಡ ಲಕ್ಷ್ಮೀ ಭೂವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವದ ಸಮಯದಲ್ಲಿ 11 ದಿನವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು, ಪೂಜಾನುಷ್ಠಾನಗಳು, ಹೋಮ ಹವನ ಕಾರ್ಯಕ್ರಮಗಳು ನಿರಂತರವಾಗಿ ನೆರವೇರ್ತಕ್ಕಂಥದ್ದಿರುತ್ತೆ. ಯಾರೆಲ್ಲ ಪೂಜಾನುಷ್ಠಾನಕ್ಕೆ ಭಾಗಿಯಾಗಬೇಕು, ಇಲ್ಲಾಂತಂದರೆ 11 ದಿನದ ಮಂಡಲಾನುಷ್ಠಾನದಲ್ಲಿ ನಡೀತಕ್ಕಂಥ ಉತ್ಸವಗಳಲ್ಲಿ ನನ್ನದೊಂದು ಸೇವೆ ಇರಲಿ ಗುರುಗಳೇ, ಅವತ್ತಿನ ದಿನದ ಉತ್ಸವ ನಾನು ನಡೆಸ್ಕೊಡ್ತೀನಿ ಎಂಬತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರಾಗಲಿ, ಇಲ್ಲ ಅಂತಂದರೆ ಹೂವಿನ ಅಲಂಕಾರಕ್ಕಾಗಲಿ, ಪೂಜಾ ಸಾಮಗ್ರಿಗಳ ವಿಚಾರಕ್ಕಾಗಲಿ, ಇದೆಲ್ಲದಕ್ಕೂ ಕೂಡ ನಾನಾ ರೀತಿಯಾಗಿರತಕ್ಕಂಥ ಸೇವೆಗಳ ಒಂದಷ್ಟು ಬಗೆ ಇದೆ. ಹಾಗಾಗಿ ತಾವು ಯಾವ ಸೇವೆಯನ್ನು ಸಲ್ಲಿಸಬೇಕು ಅದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ತಮಗೆ ಬೇಕು ಅಂತಂದರೆ ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯವಾಗಿರತಕ್ಕಂಥ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣ, ಈ ಒಂದು ಸ್ಥಳ, ಇದೊಂದು ಅಡ್ರೆಸ್, ಈ ಒಂದು ಸಾನ್ನಿಧ್ಯಕ್ಕೆ ಬಂದುಬಿಟ್ರೆ ನಿಮಗೆ ಈಸಿಯಾಗಿ ಎಲ್ಲವೂ ಕೂಡ ಗೊತ್ತಾಗೋಗುತ್ತೆ. ಗೂಗಲ್ನಲ್ಲಿ ತಾವು ಇವತ್ತಿನ ಸಹ ಮ್ಯಾಪ್ನಲ್ಲಿ ಆನಂದ್ ಗುರೂಜಿ ಮಹರ್ಷಿ ಮಂದಿರ, ಆನಂದ್ ಗುರೂಜಿ ಮಹರ್ಷಿ ಮಂದಿರ ಅಂತ ತಾವು ಏನಾದರೂ ಟೈಪ್ ಮಾಡಿದ್ರೆ ಅದು ನಿಮ್ಮನ್ನು ಸೀದಾ ಆಶ್ರಮದ ಹತ್ರನೇ ಕರ್ಕೊಂಡ್ಬಿಡುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಅದರ ಬಳಕೆಯನ್ನು ಮಾಡಿಕೊಂಡು ಆಶ್ರಮಕ್ಕೆ ಬಂದು ಭಗವಂತನ ದರ್ಶನವನ್ನು ಮಾಡಿಕೊಂಡು 11 ದಿನದ ಮಂಡಲಾನುಷ್ಠಾನಕ್ಕೆ ತಾವು ತಮ್ಮ ಸೇವೆಯನ್ನು ಸಲ್ಲಿಸಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಜಾತ್ರಾ ಮಹೋತ್ಸವ ಅಂತಂದರೆ ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಅಂತಂದರೆ ಮಹರ್ಷಿ ಮಂದಿರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಆ ಒಂದು ಸಾನ್ನಿಧ್ಯದಲ್ಲಿ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ವಿಳಾಸವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಈಗ ಮ್ಯಾಪ್ನಲ್ಲಿ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗೋದಿಲ್ಲ ವಿಳಾಸ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ಮ್ಯಾಪನ್ನು ಓಪನ್ ಮಾಡಿದ ತಕ್ಷಣ ಇವತ್ತಿನ ದಿವಸ ರಾಜ್ಯದಲ್ಲ, ದೇಶದಲ್ಲಲ್ಲ, ವಿದೇಶದಲ್ಲಿ ಎಲ್ಲ ಕಡೆನೂ ಕೂಡ ಈ ಮೂಲೆಯಿಂದ ಈ ಮೂಲೆಗೆ ಹೋಗ್ಬೇಕಂತಂದರೆ ಬಹಳ ಈಸಿಯಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಯಂತ್ರ. ಮ್ಯಾಪ್ನಲ್ಲಿ ಆನಂದ ಗುರೂಜಿ ಮಹರ್ಷಿ ಮಂದಿರ, ಆನಂದ್ ಗುರೂಜಿ ಮಹರ್ಷಿ ಮಂದಿರ ಅಂತ ಹೇಳಿ ತಾವು ಟೈಪ್ ಮಾಡಿಬಿಟ್ರೆ ಸೀದಾ ಆಶ್ರಮದ ಹತ್ರನೇ ಕರ್ಕೊಂಬಂದುಬಿಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಾತವೇದಸೆ ಸುನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸುತರಸೇನ್ ನಮಃ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕಾಯ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಲಲಿತಾರಾಜರಾಜೇಶ್ವರಿ ನಮಃ. ಓಂ
ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಶ್ರೀಮತೇ ನಮಃ ಓಂ ಬಾಯ ನಮಃ ಶ್ರೀಮತೇ ನಮಃ ಓಂ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ಓಂ ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. 5 ಗ್ರಹಗಳು ಒಂದು ಕಡೆ ಇದ್ದಾಗ ಆಗುವಂತಹ ಬದಲಾವಣೆ, ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ, ಅದರಲ್ಲೂ ಒಂದಷ್ಟು ಜನದ ನಕ್ಷತ್ರ ರಾಶಿಗಳ ಮೇಲೆ ಆಗುವಂತಹ ಬದಲಾವಣೆಗಳೇನು ಎಂಬತಕ್ಕಂಥದ್ದನ್ನು ನೆನ್ನೆನೂ ತಿಳಿಸಿದ್ದೀವಿ, ಇವತ್ತು ತಿಳಿಸ್ತಾ ಇದ್ದೇನೆ. ಪಂಚಮಗ್ರಹ ಕೂಟ 5 ಗ್ರಹಗಳು ಒಂದು ಮನೆಯಲ್ಲಿದ್ದಾಗ ಇದು ಅರ್ಥ ಮಾಡ್ಕೊಳ್ಳುವಂತಹ ವಿಚಾರ. ಆದರೆ ಅದೃಷ್ಟ ಎಂಬಂತೆ 5 ಗ್ರಹಗಳು ಸಹಿತ ಇದು ದೈವದತ್ತವಾಗಿರತಕ್ಕಂಥದ್ದೇ. ಈ 5 ಗ್ರಹಗಳು ಯಾವೊಬ್ಬ ಮನುಷ್ಯನು ತುಂಬ ಬಾಧಿಸ್ತಕ್ಕಂಥದ್ದಲ್ಲ. ಇನ್ನೂ ಇರ್ತಕ್ಕಂತಹ ಪಾಪಕರ್ಮಗಳನ್ನು ಅಥವಾ ನಮ್ಮಿಂದ ಏನೋ ಒಂದು ಅಚಾತುರ್ಯ ಆಗುತ್ತೆ ಎಂಬತಕ್ಕಂತಹ ಕಾಲಕ್ಕೂ ಸಹಿತ ಸರಿಯಾದ ಸನ್ಮಾರ್ಗದತ್ತ ನಡೆಸುವಂತಹ ಅದ್ಭುತವಾದಂತಹ ಕಾಯಕವನ್ನು ನಾವು ಗಮನಿಸಬಹುದು. ಆದರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮೆಲ್ಲರಲ್ಲೂ ಇರಬೇಕು. ಹಾಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ದೊಡ್ಡವರಿಲ್ಲ ಎಂಬತಕ್ಕಂಥ ಮಾತು ಇವತ್ತು ಯಾರೊಬ್ಬರಾದರೂ ಸಹಿತ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ತಾವೆಲ್ಲರೂ ನಡಿಬೇಕಾದ್ದು, ನಡೆಸಬೇಕಾದ್ದು ಮೊದಲು ನಿಮ್ಮ ಮಾತಾಪಿತೃಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ತಂದೆ ತಾಯಿಯ ಅವರ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಫಲಗಳನ್ನು ಮತ್ತು ದೇವರ ಕೃಪಾಶೀರ್ವಾದವನ್ನು ಪಡೆಯಬಹುದು. ನಾವೊಂದು ದೊಡ್ಡದಾದಂತಹ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಹೊರಟ್ರೆ, ಅಥವಾ ಯಾವುದೋ ಒಂದು ದೊಡ್ಡದಾದಂಥ ಒಂದು ತೀರ್ಥಕ್ಷೇತ್ರಕ್ಕೆ ಮನೆಯಿಂದ ಹೊರಟ್ರೆ, ಅಥವಾ ಇಂಥದ್ದೊಂದು ಸಾನ್ನಿಧ್ಯದಲ್ಲಿ ಮಾತಾಡುವ ಭಗವಂತನಿದ್ದಾನೆ, ಆ ಭಗವಂತನ ನೋಡಿ ನಾವು ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ, ಮೊದಲು ನಿಮ್ಮ ಜನ್ಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದೊರ್ತು ಯಾವ ದೇವರು ಸಹಿತ ನಿಮ್ಮನ್ನು ಕರೆದು ನಿಮಗೆ ಆಶೀರ್ವಾದ ಮಾಡೋದಿಲ್ಲ. ಇದು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಯಾವುದೇ ಪುಣ್ಯಕ್ಷೇತ್ರ ಇರ್ಬೋದು, ಯಾವುದೇ ತೀರ್ಥಕ್ಷೇತ್ರ ಇರ್ಬೋದು, ಅಥವಾ ಯಾವುದೇ ಯಜ್ಞ ಯಾಗಾದಿಗಳಾಗಿರ್ಬೋದು, ದೊಡ್ಡ ಹೋಮಗಳನ್ನು ಮಾಡಿ ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯಾಗ ಮಾಡಿ ಆ ಎಲ್ಲ ಸಂಪತ್ತು ನಿಮಗೇ ಸಿಗ್ಬೋದಾದರೂ ಆ 10 ಕೋಟಿ ಯಾಗದಲ್ಲೂ ಸಹಿತ ಅಲ್ಲಿ ಧರ್ಮಶಾಸ್ತ್ರ ಹೇಳುತ್ತೆ, ಅಲ್ಲಿ ಋತ್ವಿಜರು ಹೇಳ್ತಾರೆ, ಮೊದಲು ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡಿ ಅಂತ. ಸಲೀಸಾಗುವಂತಹದ್ದು ಇಲ್ಲಿ ಸಿಗುವಂತಹ, ಈ ಸಾನ್ನಿಧ್ಯದಲ್ಲಿ ಸಿಗುವಂತಹ ನಿಮ್ಮ ತಂದೆ ತಾಯಿಯ ಪಾದದಡಿ ಸಿಗುವಂತಹ ಆ ಪುಣ್ಯ ಪದಕ ಇದೆಯಲ್ಲ, ಪುಣ್ಯದ ಫಲ ಇದೆಯಲ್ಲ, ಅದು ಬೇರೆಲ್ಲೂ ಸಿಗ್ತಕ್ಕಂಥದ್ದಲ್ಲ. ಯಾವುದೇ ಆದರೂ ಒಂದು ಭೂಮಿ ಪೂಜೆ ಅಥವಾ ಪ್ರಾರಂಭಿಕವಾಗಿ ಒಂದಷ್ಟು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಗುರುಗಳನ್ನು, ಪ್ರಾತಸ್ಮರಣೀಯರಾದಂತಹ ಗುರುಗಳನ್ನು ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರು ಗುರು ಹೇಳೋ ಮಾತು ನಿಮ್ಮ ಜನ್ಮದಾತರನ್ನ ಫಸ್ಟ್ ನೆನೆಸಪ್ಪ ಅಂತ. ಹಾಗಾಗಿ ಇದು ಕೃಷ್ಣ ಪಕ್ಷ ಮುಗಿದು ಶುಕ್ಲ ಪಕ್ಷದ ಪ್ರಾರಂಭದ ದಿನ. ಇಲ್ಲಿಂದ ಮುಂಬರ್ತಕ್ಕಂಥ 15 ದಿನ, ಇವತ್ತಿನಿಂದ 15 ದಿನ ಇದು ಶುಕ್ಲ ಪಕ್ಷ. ಶುಕ್ಲ ಪಕ್ಷ ಅಂದ್ರೇನು? ಹುಣ್ಣಿಮೆ ಮುಂದೆ ಬರಲಿಕ್ಕೆ ಶುಕ್ಲ ಪಕ್ಷ ಅಂತೀವಿ. ಅಮಾವಾಸ್ಯೆ ಮುಂದೆ ಇದ್ದರೆ ಅದನ್ನು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಹುಣ್ಣಿಮೆ ಮುಂದಿರುವಾಗ ತಾವು ಯಾವುದೇ ಶುಭ ಕಾರ್ಯಗಳನ್ನು ಬೇಕಾದರೂ ನಗನಗ್ತಾ ಮಾಡಬಹುದು. ಅಮಾವಾಸ್ಯೆ ಮುಂದಿದ್ದಾಗ ಸಾಧ್ಯವಾದಷ್ಟು ಶುಭ ಕಾರ್ಯಗಳು ಬೇಡ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಅಲ್ಲಿ ಕ್ಷಣಿತ ಚಂದ್ರ, ಇಲ್ಲಿ ವೃದ್ಧಿ ಚಂದ್ರ, ಇಲ್ಲಿ ಸಂಪೂರ್ಣವಾಗಿ ಚಂದ್ರನ ಬೆಳಕನ್ನು ಕಾಣಬಹುದು ಹುಣ್ಣಿಮೆ ಎಂದು. ಆದರೆ ಅಮಾವಾಸ್ಯೆ ಬಂದರೆ ಚಂದ್ರನೇ ಕಾಣುವುದಿಲ್ಲ. ಹಾಗಾಗಿ ಅಮಾವಾಸ್ಯೆ ಎಲ್ಲಿರುತ್ತೋ ಅಂದರೆ ಕೃಷ್ಣ ಪಕ್ಷದಲ್ಲಿ ದಶಮಿಯ ತಿಥಿವರೆಗೂ ಆ 10 ದಿವಸಗಳ ಮಾತ್ರ, ಅಂದರೆ ಪ್ರಾರಂಭದ 10 ದಿನ ಒಂದಷ್ಟು ಶುಭ ಕಾರ್ಯ ಮಾಡಬಹುದು ಅಂತ ಒಂದಷ್ಟು ಕಡೆ ಉಲ್ಲೇಖಗಳಿದೆ. ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದಾರೆ. ಅದಕ್ಕೂ ಮುಖ್ಯವಾಗಿ ನೋಡ್ಬೋದಾದರೆ ಪಂಚಮಿ ತಿಥಿ ಲಾಸ್ಟು ಅಂತ ಹೇಳ್ತಾರೆ. ಅಂದರೆ 5ನೇ ದಿವಸ ಶುಕ್ಲ ಪಕ್ಷ ಮುಗಿದ ಮೇಲೆ ಹುಣ್ಣಿಮೆ ಆದ 5 ದಿನಕ್ಕೆ ಬರ್ತಕ್ಕಂಥ ಪಂಚಮಿ, ಅದು ಯಾವುದೇ ವಾರ ಬರಲಿ, ಶನಿವಾರ ಇರಲಿ, ಮಂಗಳವಾರ ಇರಲಿ, ಆ ದಿನ ನೀವು ಅಂದುಕೊಂಡದ್ದನ್ನು ಮಾಡಬಹುದು. ಪಂಚಮಿ ತಿಥಿ ಯಾವುದೇ ದೋಷಗಳನ್ನು ಕೊಡೋದಲ್ಲ. ದೋಷ ಇದ್ದರೂ ದೋಷಗಳನ್ನು ದೂರ ಮಾಡುವ ಶಕ್ತಿ ಆ ಪಂಚಮಿಗಿದೆ, 5ನೇ ದಿವಸಕ್ಕಿದೆ. ಅದಾದ ನಂತರ ಇನ್ನಷ್ಟು ಶುಭ ಕಾರ್ಯಗಳು ಮಾಡಲೇಬೇಕು, ವಿಧಿ ಇಲ್ಲ, ಈ ಸಮಯ ಬಿಟ್ಟರೆ ನಮಗೆ ಆಗೋದೇ ಇಲ್ಲ ಅನ್ನುವಂತಹ ಮನಸ್ಥಿತಿ ನಿಮಗಿದ್ದರೆ ಅದು ದಶಮಿವರೆಗೂ ಮಾತ್ರ. ಅಂದರೆ
10ನೇ ದಿನದವರೆಗೂ ಮಾತ್ರ. ಆ ಒಂದು 10ನೇ ದಿವಸ, ಕೃಷ್ಣ ಪಕ್ಷದ 10ನೇ ದಿವಸ, ಇನ್ನು 5 ದಿವಸಕ್ಕೆ ಅಮಾವಾಸ್ಯೆ ಬಂದುಬಿಡುತ್ತೆ ಅಂದರೆ ಇನ್ಯಾವ ಶುಭ ಕಾರ್ಯ ಮಾಡಬಾರ್ದು. ಮಾಡಿದ್ರೂ ಅದರ ಫಲ ಸಿಗೋದು ತುಂಬ ಕಷ್ಟ. 100ಕ್ಕೆ 1 2 ಗೆಲ್ಲಬಹುದು. ಅದು ಹೇಗೆ? ಅವರ ದಶಾಭುಕ್ತಿಗಳಲ್ಲಿ ಗ್ರಹಗಳು ಗ್ರಹಸ್ಥಿತಿಗಳು ಸರಿಯಾಗಿದ್ದರೆ, ಅದೃಷ್ಟ ಚೆನ್ನಾಗಿದ್ದರೆ, ಹೇಳ್ತಾರಲ್ಲ, ಅದೃಷ್ಟ ಚೆನ್ನಾಗಿದ್ದರೆ ಬೆಟ್ಟ ತುದಿಯಿಂದ ಬಿದ್ದರೂ ತಳಗೆ ಬೀಳೋಷ್ಟೊತ್ತಿಗೆ ಸಣ್ಣದಾಗಿ ಒಂಚೂರು ತೋರಿಸ್ಕೊಂಡಿರುತ್ತಪ್ಪ, ಕೈ ಕಾಲಿಗಾಗಲಿ ಮೂಳೆಗಳಿಗಾಗಲಿ ಏನೂ ತೊಂದರೆ ಇಲ್ಲ ಅಂತಾರಲ್ಲ, ಅಂತಹ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ. ಆದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ನಿನ್ನೆ ಅಮಾವಾಸ್ಯೆ ಆಯಿತು, ಇವತ್ತು ಶುಕ್ಲ ಪ್ರಾರಂಭ ಆಯಿತು. ಇವತ್ತಿನಿಂದ ನಿಮ್ಮ ಮನಸ್ಸು ಬಹಳಷ್ಟು ಮೃದುವಾಗಿ, ಸಂತೋಷದಿಂದ, ಹೊಸತನವನ್ನು, ಹೊಸ ಬದುಕನ್ನು, ಜೊತೆಗೆ ಏನೋ ಒಂದು ಆನಂದವನ್ನು ಇವತ್ತಿನಿಂದ ತಾವು ಕಾಣ್ತೀರಿ. ಇದು ನಾನು ಹೇಳೋದು, ನೀವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು. ನಿಮ್ಮ ಅನುಭವಕ್ಕೆ ಬರುವಂತಹ ಶುಕ್ಲ ಪಕ್ಷದ ಪ್ರಾರಂಭದ ದಿನ ತಮ್ಮೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ, ಯಶಸ್ಸುಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಶ್ರೀಮತೇ ನಮಃ, ಅಂಬಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೇ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 7/6/2024 ಶುಕ್ರವಾರ ಪ್ರತಿಪತ್ ಮೃಗಶಿರಾ ನಕ್ಷತ್ರ. ಅದರಲ್ಲೂ ಮೃಗಶಿರಾ ನಕ್ಷತ್ರ ಇದು ಮಹಾನಕ್ಷತ್ರವಾಗಿದ್ದು ಶುಕ್ರವಾರವಾಗಿದ್ದು ಪ್ರತಿಪತ್ ಅಂದರೆ ಹುಣ್ಣಿಮೆಯ ಪ್ರಾರಂಭದ ದಿನವೇ ಇವತ್ತು. ಆದ್ದರಿಂದ ಇವತ್ತು ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅದರಲ್ಲೂ ರಾಹುಕಾಲ ಪೂಜಾನುಷ್ಠಾನ. ಈ ಶುಭ ದಿನ ರಾಹುಕಾಲದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶುಭ ರಾಹುಕಾಲದಲ್ಲೂ ಸಹಿತ ಅಂತಹದ್ದೊಂದು ಸಂಪನ್ನತೆ ಇದೆ, ಅಂತಹದ್ದೊಂದು ವಿಶಿಷ್ಟತೆ ಇದೆ ಅಂದರೆ ಅದು ಕೆಲವೊಂದು ನಕ್ಷತ್ರಗಳಲ್ಲಿ ಸಾಕಷ್ಟು ಫಲವನ್ನು ಕೊಡುತ್ತೆ. ಹಾಗಾಗಿ ಇವತ್ತು ರಾಹುಕಾಲ ಪೂಜೆಯನ್ನು ಎಲ್ಲಿ ಯಾವ ಕ್ಷೇತ್ರಗಳಲ್ಲಿ ಮಾಡ್ತಾರೋ ಆಯಾ ಸಾನ್ನಿಧ್ಯಗಳಿಗೆ ಹೊರಟು ರಾಹುಕಾಲದಲ್ಲಿ ನಡೀತಕ್ಕಂಥ ಅರ್ಚನಾ ಸಂಕಲ್ಪವನ್ನು, ಜೊತೆಗೆ ಆಗ ನಡೆಸುವಂಥ ಅರ್ಚನೆಯ ಕುಂಕುಮ ಪ್ರಸಾದವನ್ನು ತಾವು ಸ್ವೀಕರಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಸ್ವಾರ್ಥತೆಯಿಂದ ನಮ್ಮ ಚಿಂತನೆ ಇರಬೇಕು. ಹಾಗೆ ಇವತ್ತು ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂತಹ ಕೈಂಕರ್ಯ ನಿಮ್ಮದಾಗಿರಬೇಕು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಹತ್ತಿರದಲ್ಲಿರ್ತಕ್ಕಂತಹ ಬನ್ನಿ ವೃಕ್ಷ ಆಗಲಿ ಅಥವಾ ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಒಂದು ಬೇವಿನ ವೃಕ್ಷ ಆಗಲಿ, ಅಶ್ವತ್ಥ, ಬನ್ನಿ ಮತ್ತು ಬೇವು ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ವೃಕ್ಷಶಾಸ್ತ್ರ ಪ್ರಕಾರ ಇವತ್ತು ಈ 3 ವೃಕ್ಷಗಳಿಗೂ ಬಹಳ ವಿಶೇಷವಾದಂಥ ಫಲವಿದೆ. ಕಾರಣ ಇವತ್ತು ಮೃಗಶಿರಾ ನಕ್ಷತ್ರ. ಈ ನಕ್ಷತ್ರದಲ್ಲಿ ಈ 3 ವೃಕ್ಷಗಳಿಗೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆದರೆ ಇನ್ನು ರಾಶಿಫಲದ ಕಡೆನೇ ಗಮನ ಹರಿಸಬೇಕು. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಶುಭ ಶುಕ್ರವಾರ. ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಬೆಳಗಿನ ನಿತ್ಯಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡುವಾಗ ಮೊದಲು ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಬೆಲ್ಲ. ಅಕ್ಕಿ ಮತ್ತು ಬೆಲ್ಲವನ್ನು ಎರಡೂ ಒಂದೊಂದು ಚಿಟಿಕೆ ಇದ್ದರೂ ಸಾಕು. ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ಇವತ್ತಿನ ಕಾಯಕದಲ್ಲಿ ಹೆಚ್ಚು ಫಲ ಸಿಗಲಿ, ನಾವು ಮಾಡತಕ್ಕಂತಹ ಯಾವುದೇ ಕೆಲಸದಲ್ಲೂ ಲೋಪ ಇಲ್ಲದಂಥ ರೀತಿ ಇರಲಿ, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದಾಗಲಿ, ಅದರಿಂದ ಸಾಕಷ್ಟು ಅನುಕೂಲ ನಮಗೆ ಸಿಗಲಿ, ದೇವಿಯ ಕೃಪಾಶೀರ್ವಾದ ನಮಗಿರಲಿ ಅಂತ ತಾವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದಂಥ ಕ್ಷಣಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ
ಈ ಒಂದು ಶುಕ್ಲ ಪಕ್ಷದ ಪ್ರಾರಂಭ ನಿಮ್ಮ ಜೀವನದಲ್ಲೂ ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಇವತ್ತು ತುಂಬ ದಿನಗಳಿಂದ ನಡೆಸಬೇಕಾಗಿರ್ತಕ್ಕಂಥ ಕೆಲಸ ಆಗಲಿ, ಯಾವುದೋ ಒಂದು ದೊಡ್ಡ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನೀವು ನಡೆಸಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥದ್ದಾಗಲಿ, ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಂಡು ಏನೋ ಒಂದಿಷ್ಟು ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ ನಿಮಗಿರುತ್ತಲ್ಲ, ಅದನ್ನು ದೂರ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗಿರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಯೋಗವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಆಗಬೇಕು. ಮನೆ ದೇವರ ಪ್ರಾರ್ಥನೆ ಆಗಿ ನಿಮ್ಮ ಪರಿಸರದಲ್ಲಿ ಇರತಕ್ಕಂಥ ಇರುವೆಗೂಡು ಎಲ್ಲಿದೆಯೋ ನೋಡಿಕೊಂಡು ಆ ಇರುವೆಗಳಿಗೆ ಒಂದಷ್ಟು ರವೆನೋ ಗೋಧಿಯೋ ಅಥವಾ ರವೆ ಅಥವಾ ಸಕ್ಕರೆ ಬೆಲ್ಲ ಇಂತಹದ್ದನ್ನು ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಿಷ್ಟು ಮೌನಕ್ಕೆ ಜಾರತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಮಾತಾಡಬೇಡಿ, ಇನ್ನೊಬ್ಬರನ್ನ ನಿಷ್ಠೂರ ಮಾಡಬೇಡಿ, ಇನ್ನೊಬ್ಬರನ್ನ ನಿಂದಿಸಬೇಡಿ. ಯಾವತ್ತೂ ದೇಹದಲ್ಲಿ ನಮಗೆ ಶಕ್ತಿ ಎಷ್ಟಿದೆಯೋ ನೋಡಿಕೊಂಡು ಅದಕ್ಕೆ ಸರಿಯಾದಂಥ ರೀತಿ ನಮ್ಮ ಬದುಕು ನಡೆಸಬೇಕು. ಅದನ್ನು ಹೊರತುಪಡಿಸಿ ನಮ್ಮ ಕೈಲಿ ಆಗದಿರೋ ಇರ್ತಕ್ಕಂಥದ್ದನ್ನು ಇನ್ನೊಬ್ಬರು ಮಾಡ್ತಾರೆ ಅಂತ ಅವ್ರ ಮೇಲೆ ನಾವು ಗದಪ್ರಹಾರ ಮಾಡಬಾರ್ದು. ಹಾಗಾಗಿ ಇವತ್ತು ಎಚ್ಚರಿಕೆಯಿಂದ ನಡೀರಿ, ಸಾಕಷ್ಟು ಒಳಿತನ್ನು ಕಾಣ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಇವತ್ತು ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದು ನಿಮಗೆ ಗೊತ್ತಿರೋ ವಿಚಾರನೇ. ಆದರೂ ಕೋಪದಿಂದ ಹೊರಬರಲಿಕ್ಕಾಗೋದಿಲ್ಲ. ಕುಟುಂಬದಲ್ಲಿ ಮಕ್ಕಳಾಗಲಿ, ಹಿರಿಯರಾಗಲಿ, ಯಾರೊಬ್ಬರಾಗಲಿ ಯಾರೇ ಮಾತಾಡಿದ್ರೂ ಒಮ್ಮೆ ನಾವು ತಿರುಗಿ ಬೀಳೋವಂಥದ್ದಾಗಲಿ, ಉದ್ಯೋಗದಲ್ಲೂ ಅಷ್ಟೇ ಸಹಪಾಠಿಗಳ ಹತ್ರ ವ್ಯವಹಾರ ಮಾಡುವಾಗ ಅಥವಾ ಮಾತಾಡುವಾಗ ಇರೋದರಲ್ಲಿ ಸ್ವಲ್ಪ ಮೌನದಿಂದಿದ್ದು ನಗ್ನಗ್ತಾ ಇದ್ದರೆ ಅದರ ಫಲ ಸಿಗುತ್ತೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 6:20 ಮಾತ್ರ ಇದು ಜಾಸ್ತಿನೇ ಇರುತ್ತೆ. ಈ ಸಮಯದಲ್ಲಿ ತುಂಬ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹೌದು ಗುರುಜಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಾರವಾರದಿಂದ ಮಾತಾಡ್ತಾ ಇದ್ದೇವೆ ಗುರುಜಿ. ಧಾರವಾಡದಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಕೇಳೋದಿತ್ತು. ಹೇಳಿಮ್ಮ, ಹೇಳಿ ತಾಯಿ, ಮಾತಾಡಿಮ್ಮ. ಅಮ್ಮ, ತಾವು ಟಿವಿ ನೋಡ್ತಾ ಇದೀರಿ, ದಯವಿಟ್ಟು ಟಿವಿ ನೋಡೋದ್ ಬಿಟ್ಟು ಮೊದಲು ಫೋನಲ್ಲಿ ಮಾತಾಡ್ಬಿಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಪ್ಪ. ನಾವು ಕಾರವಾರ ಮಾತಾಡೋದು ಗುರುಜಿ. ಕಾರವಾರ ಮಳೆ ಇದೆಯಾ? ಇಲ್ಲ, ಬಾಡಿಗೆ ಕ್ವಾರ್ಟರ್ಸ್ ಅಲ್ಲಿ. ಅಲ್ಲಲ್ಲ, ಕಾರವಾರದಲ್ಲಿ ಮಳೆ ಬರ್ತಾ ಇದೆಯಾ? ಮಳೆ ಇದೆಯಾ? ಚೆನ್ನಾಗಿ ಆಗುತ್ತೆ ಇತ್ತೀಚೆಗೆ? ಹೇಳಿ. ನಮ್ದು ಬಹಳ ಆರ್ಥಿಕ ಸಮಸ್ಯೆ ಇದೆ ಗುರುಜಿ. ಏನು ಉದ್ಯೋಗ ಮಾಡ್ತೀರಿ ತಾವು? ನಾವು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ. ಹೇಳಿ, ಮಾತಾಡಿ ರಾಯರೇ. ಅದೇ ಆರ್ಥಿಕ ಸಮಸ್ಯೆ ಇದೆ ಗುರುಜಿ. ಆರ್ಥಿಕ ಪರಿಸ್ಥಿತಿ. ಎಷ್ಟು ಜನ ಇದ್ದೀರಿ ಕುಟುಂಬದಲ್ಲಿ ತಾವು? ನಾವು ನಮ್ಮ ಹೆಂಡತಿ ಇಬ್ರು ಹುಡುಗಿಯರು. 4 ಜನ ಇದ್ದೀರಿ. ಮಕ್ಕಳು ಓದ್ತಾ ಇದ್ದಾರಾ? ಒಬ್ಬರು 8th ಕ್ಲಾಸ್ ಹೋಗ್ತಿದ್ದೆ, ಒಬ್ಬರು 4th ಕ್ಲಾಸ್. ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಹೆಣ್ಮಕ್ಳಿಬ್ಬರು ಒಳ್ಳೆ ಜ್ಞಾನವಂತರಾಗಲಿ. ಯಾಕೆಂದರೆ ಬಹಳ ಮುಖ್ಯವಾಗಿ ನಮ್ಮ ಶ್ರಮ, ನಮ್ಮ ಕಷ್ಟ ಏನೇ ಇದ್ದರೂ ಮಕ್ಕಳು ಓದುವಾಗ ಓದಿಸ್ಬಿಡ್ಬೇಕು. ಮಕ್ಕಳ ವಿದ್ಯಾಭ್ಯಾಸ ಒಂದು ಚೆನ್ನಾಗಾಯಿತು ಅಂದರೆ ಮಕ್ಕಳನ್ನು ನಾವು ಆಸ್ತಿಯಾಗಿರ್ಬೇಕೇನೋ, ನಮಗೊಂದು ಆಸ್ತಿ ಇಲ್ಲ, ನಮಗೆ ಒಂದು ಜಮೀನಿಲ್ಲ ಅಂತ ನಮ್ಮ ಚಿಂತನೆ ಮಾಡೋದಕ್ಕಿಂತ ಮಕ್ಕಳನ್ನು ಸ್ವಲ್ಪ ವಿದ್ಯಾವಂತರನ್ನು ಮಾಡಿ ನಾಳೆ ನಾವು ಆಸ್ತಿ ಮಾಡಿದ್ರೂ ಆ ಮಕ್ಕಳಿಗೆ ಕೊಡಬೇಕು. ಅದರಿಂದ ಮಕ್ಕಳಿಗೆ ಆಸ್ತಿ ಮಾಡಿಕೊಡೋಕ್ಕಿಂತ ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡಿಬಿಟ್ರೆ ಅವರ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರ್ಥಿಕ ಸಂಕಷ್ಟಗಳು ಸಹಿತ ಆದಷ್ಟು ಬೇಗ ದೂರ ಆಗುತ್ತೆ. ಬಹುಶಃ ಕಷ್ಟಕಾಲ ತೀರುವವಾಗ ನಿಮಗೆ ಕಷ್ಟ ಅಂತ ಬಂದು ಇಷ್ಟು ದಿವಸ ನೀವು ಅನುಭವಿಸಿದ ಕಷ್ಟಗಳೆಲ್ಲ ಮುಗಿದು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬೆಳಕನ್ನು ಕಾಣುವಾಗ ನಮ್ಮಂಥವ್ರನ್ನ ಮಾತಾಡಿದ್ರು ಏನು. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮಾತಿನ ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಸಾಕಷ್ಟು ಒಳ್ಳೆ ಬೆಳಕನ್ನು ಕಾಣ್ತೀರಿ. ನಿಮ್ಮ ಕಷ್ಟಗಳಿಂದ ಹೊರಗಡೆ ಬರ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಹಾಗೂ ಶುಕ್ರನ ಅನುಗ್ರಹದಿಂದ ಇವತ್ತು ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಏನು ಅಂದುಕೊಂಡಷ್ಟು ಲಾಭವೇ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಯಾವುದೂ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದರೆ ಕರ್ಕಾಟಕ ರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ನಿಮ್ಮ ಒಳಮನಸ್ಸೇನು ಹೇಳುತ್ತೆ, ನಿಮ್ಮ ಮನಸ್ಥಿತಿ ಹೇಗಿದೆ, ಅದಕ್ಕೆ ಅದೇ ಥರನೇ ನಡೆಯುತ್ತೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೊದಲಿಂದ ಹೆಣ್ಣು ಮಕ್ಕಳ ಗುಣ ಏನಪ್ಪ ಅಂದರೆ, ಯಾವೊಂದು ವಿಚಾರ ಆದರೂ ಭಾಳ ಬೇಗ ಕಣ್ಣೀರು ಹಾಕ್ಬಿಡ್ತೀರಿ. ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ಆ ಥರ ಹೆಂಗಳಿರ್ತಕ್ಕಂಥ ಗಂಡಸರು ಸಹಿತ ಯಾವುದಾದ್ರು ಒಂದಷ್ಟು ವಿಚಾರಗಳು ಬಂದರೆ ಅದನ್ನು ತಡಿಲಿಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿ ಆಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ನೀವು ಸಾಧ್ಯವಾದರೆ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಉದ್ದಿನ ಕಾಳು, ಉದ್ದು ಮತ್ತು ಹೆಸರು ಈ ಎರಡೂ ಪದಾರ್ಥವನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ಕರ್ಕಾಟಕ ರಾಶಿಯವರು ತಂದುಕೊಳ್ತಾರೆ. ಹಾಗೆ ಕರ್ಕಾಟಕ ರಾಶಿಯವರು ಇವತ್ತಿನ ಉದ್ಯೋಗ, ವ್ಯಾಪಾರ, ವ್ಯವಹಾರ ಇದ್ರ ಕಡೆ ತುಂಬ ಜಾಗೃತರಾಗಿ ಸ್ವಲ್ಪ ಎಚ್ಚರಿಕೆಯ ನಡೆಯಿರಲಿ. ಸ್ವಲ್ಪ ಯಾಮಾರರು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಸಮಸ್ಯೆ ಎದುರಾಗ್ಬಿಡುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು. ಇವತ್ತು ದುಡುಕಿ ಆ ತೀರ್ಮಾನ ತಂದುಕೊಳ್ಬಾರ್ದು. ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಭಾಳ ಜೋಪಾನ ಇರಬೇಕು. ಹಾಗೆ ಯಾರಾದರೂ ಒಬ್ಬರಿಗೆ ಕೂತು ಮಾತಾಡುವಾಗ, ಒಂದು ಕಮಿಟ್ಮೆಂಟ್ ಆಗುವಾಗ ಒಂದು ಸರಿಯಾದ ರೀತಿ ವ್ಯವಸ್ಥೆಗಳು ನೋಡ್ಕೊಳ್ದಿರ ನೀವಲ್ಲಿ ದುಡುಕಿದ್ರೆ ಇಲ್ಲದ ಸಮಸ್ಯೆಯನ್ನು ಹೆದರಿಸಬೇಕಾಗತ್ತೆ. ಹಾಗೆ ಯಾರೊಬ್ಬರಾದರೂ ಸಹಿತ ನಂದು ತಂದು ಅಂತಕ್ಕಂಥ ಅಭಿಮಾನ ಇರ್ತಕ್ಕಂಥವ್ರು, ಅಭಿಮಾನಿಗಳು ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ನಿಮಗೆ ಏನೋ ಒಂದು ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಿಮ್ಮನ್ನು ಮುಂದಕ್ಕೆ ತಳ್ಳಿಬಿಟ್ಟು ಅವ್ರು ಹಿಂದೆ ನಿಂತ್ಕೊಳ್ಳೋಂಥವ್ರು, ಇಂಥವರೆಲ್ಲ ಬರ್ತಾರೆ. ಸಿಂಹರಾಶಿಯವರು ಸಾಧ್ಯವಾದಷ್ಟು ಗುಣ ಏನಪ್ಪ ಅಂದರೆ, 4 ಜನಗಳ ಮಧ್ಯದಲ್ಲಿ ನಿಂತು ಗರ್ಜನೆ ಮಾಡ್ತೀರಿ, ನಾನು ನಂದು ಎಂಬತಕ್ಕಂಥ ಹೆಜ್ಜೆಯನ್ನು ಮುಂದೆ ಹಾಕ್ತೀರಿ. ಅಲ್ಲೇ ವ್ಯತ್ಯಾಸವನ್ನು ತಂದುಕೊಳ್ತೀರಿ. ಆದರೆ ಇವತ್ತು ನಿಮ್ಮ ನಡಿಗೆಯಲ್ಲಿ, ನಿಮ್ಮ ನಡವಳಿಕೆಗಳಲ್ಲಿ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಆದರೆ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸವನ್ನು ಆಗಿಂದಾಲೇ ಸರಿಪಡಿಸ್ಕೊಂಡ್ರೆ ಬಹಳ ಉತ್ತಮ. ಸಿಂಹರಾಶಿಯವರಿಗೆ ಅರ್ಧ ತಲೆನೋವು ಅಥವಾ ತಲೆ ಹಿಂಭಾಗ ನೋವು ಬರ್ತಕ್ಕಂಥದ್ದು ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವಂತಹದ್ದು ಇವತ್ತಿದೆ. ಅದಕ್ಕಾಗಿ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವತ್ ಸಂಕಲ್ಪದಿಂದ ಲಾಭವನ್ನು ಗಳಿಸ್ತೀರಿ. ತುಂಬ ದಿನಗಳ ನಂತರ ಇವತ್ತೊಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷ ಅಥವಾ 12ರಿಂದ 4ರವರೆಗೂ ನಿಮ್ಮ ಅದೃಷ್ಟದ ಕಾಲ ಅಂದರೂ ತಪ್ಪಾಗೋದಿಲ್ಲ. ತಾವೇನು ಅಂದುಕೊಂಡ್ರೂ ಸಾಧನೆ ಮಾಡ್ತೀರಿ. ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ಮುಖ್ಯವಾಗಿ ನೀವು ಆಲೋಚನೆ ಮಾಡಬೇಕಾದ್ದು, ಸಿದ್ಧಿಪಡಿಸ್ಕೊಳ್ಬೇಕಾದ್ದು, ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದೊದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಬಂದಿದ್ದೇ ಆದರೆ ಮತ್ತಷ್ಟು ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವಿಂದ ಒದ್ದಾಡ್ತಾ ಇರ್ತೀರಿ. ಆ ಬೆನ್ನೋವು ಬಾಧೆಯನ್ನು ದೂರ ಮಾಡ್ಕೋಬೇಕಾದ್ರೆ ಮೊದಲು ನೀವು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಒಳ್ಳೆಯ ಸನ್ಮಾರ್ಗದತ್ತ ನೀವು ಪಯಣವನ್ನು ಬೆಳೆಸ್ತಕ್ಕಂಥದ್ದು. ಈ ಕಾಯಕವನ್ನು ಮಾಡಿ ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಸರ್, ನೀವು ಚೆನ್ನಾಗಿದ್ದೀರಾ? ಓ, ನಾನಂತೂ ತುಂಬ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಇಲ್ಲೇ ಬೆಂಗಳೂರು ಬಗಲಗುಂಟೆ ಸರ್. ಆಯ್ತಮ್ಮ. ಅಮ್ಮ ತಮ್ಮ ಹೆಸರು? ಸರ್ ಗೌರಮ್ಮ ಅಂತ ನನ್ನ ಹೆಸರು. ಗೌರಮ್ಮ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ ಸರ್. ಹಲೋ ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾಂ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ಗುರುಜಿ, ನನ್ನ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಐತೆ ಗುರುಜಿ. ಕಿವಿ ಪ್ರಾಬ್ಲಮ್ ಎರಡೂ. ಹೇಳಮ್ಮ. ಆಪರೇಷನ್ ಎಲ್ಲ ಆಗಿತ್ತೆ ಗುರುಜಿ. 1 ತಿಂಗಳಿಂದ, ಅಂದ್ರೆ ಆಪರೇಷನ್ ಆಗಿರೋದು ಸುಮಾರು 15 ವರ್ಷ ಆಯ್ತು ಗುರುಜಿ. ಇವಾಗ 1 ತಿಂಗಳಿಂದ ಸಿಕ್ಕಾಬಟ್ಟೆ ನೋವು ಓಡ್ತಾ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇದೀನಿ, ಕಡಿಮೆನೇ ಆಗ್ತಾ ಇಲ್ಲ ಗುರುಜಿ. ಏನು ಆಪರೇಷನ್ ಆಗಿತ್ತು? ಅಂದ್ರೆ ಹೋಲಾಗಿದೆ ಅಂತ ಆಪರೇಷನ್ ಆಗಿತ್ತು ಗುರುಜಿ. ಕಿವಿಗ? ಹಾ ಗುರುಜಿ. ಹಾಂ. ಈಗ ಕಿವಿ ಪಟ 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 ಹೊಡೆದಂಗಾಗತ್ತಾ? ಹೊಡುತ್ತೆ, ಸಿಕ್ಕಾಬಟ್ಟೆ ಒಳಗಡೆ ನೋವು, ಬಾದಿ. ಆ ಬಾದಿನೇ ತಡಿಯಕ್ ಆಗ್ತಾ ಇಲ್ಲ ಗುರುಜಿ, ಅಷ್ಟು ಬಾದಿ. ಮೆಡಿಸಿನ್ ತಗಂತಲೇ ಇದೀನಿ.
ಏನು ಉದ್ಯೋಗ ಮಾಡ್ತೀಯಮ್ಮ? ಉದ್ಯೋಗ ಮಾಡ್ತೀಯಾ, ಮನೇಲಿದ್ಯಾ? ಸ್ವಾಮಿ ಮುಂಚೆ ಎಲ್ಲ ಮನೇಲೇ ಇದ್ದೆ. ಎನಿ ಟೈಮ್ ನಿಮ್ ಪ್ರೋಗ್ರಾಮ್ ನೋಡ್ತಲೇ ಇದ್ದೆ. ಗರುನಳ್ಳಿಗೆಲ್ಲ ಬಂದಿದ್ದೆ. ಅವಾಗೆಲ್ಲ ನೀವ್ ಹೇಳಿದ ಪೂಜೆನೆಲ್ಲ ಮಾಡಿದೀನಿ. ಅಂದ್ರೆ ನನಗೆ ತುಂಬಾನೇ ಒಳ್ಳೇದಾಗಿತ್ತು ಗುರುಜಿ. ಆಗ್ಲಿಮ್ಮ. ನೀವ್ ಹೇಳಿದ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ. ಗೊರವನಹಳ್ಳಿ ಬಂದಿದ್ದೀನಿ ಅನ್ನೋ ಮಾತು ಶುಕ್ರವಾರ ದಿವಸ ಗೊರವನಹಳ್ಳಿ ಬಗ್ಗೆ ಯೋಚನೆ ಮಾಡಿ ಹೇಳ್ದಲ್ಲ, ಅದು ಬಹಳ ಸಂತೋಷ ಆಯ್ತು ನನಗೆ. ಗುರುಜಿ ಯಾಕೆಂದ್ರೆ ಅದೊಂದು ದೊಡ್ಡ ಜಾತ್ರೆನೆ. ಹೇಳಮ್ಮ. ಅಂದ್ರೆ ಅದೇ ನನ್ಗೆ ಇನ್ನೇನು ಇಲ್ಲ ಗುರುಜಿ. ಕಿವಿ ಫುಲ್ ಬಾಧೆ, ಅದೊಂದೇ ನನ್ ಮುಂದೆ ಏನ್ ಮಾಡೋದಂತಾನೆ ಗೊತ್ತಾಗ್ತದೆ ಗುರುಜಿ. ಈಗ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಮಗು? ಗುರುಜಿ ಅದು ವಾಸಿ ಆದ್ರೆ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾವ್ರೆ ಗುರುಜಿ. ವಾಸಿ ಆಗಬೇಕಾದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆ ಫುಲ್ ಅದೇನೋ ಫುಲ್ ಇನ್ಫೆಕ್ಷನ್ ಇದೆ ಒಳಗಡೆ. ಆ ಮೆಡಿಸಿನ್ ಫುಲ್ ಕ್ಯೂರ್ ಮೆಡಿಸಿನ್ ತಗೊಂತಾ ಇರು, ಅದು ವಾಸಿ ಆದ್ಮೇಲೆ ಮತ್ತೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಓಹೋ, ನಿನಗೆ ಒಳಗಡೆ ನೋವು ಮಾತ್ರ ಇರುತ್ತಾ ಅಥವಾ ಕಿವಿ ಕೇಳಿಸ್ಲಿಕ್ಕೆ ಕಷ್ಟ ಆಗುತ್ತಾ? ಗುರುಜಿ ಕೇಳ್ಸೋದೇನ್ ಪ್ರಾಬ್ಲಮ್ ಇಲ್ಲ. ಅದನ್ನು ಅಲ್ಲ ಆಡಿಯೋಮೆಟ್ರಿ ಎಲ್ಲ ಮಾಡಿದಾರೆ ಗುರುಜಿ. ಸ್ವಲ್ಪ ಎರಡೂನು ಲಾಸ್ ಅಂತ ಬಂದಿದೆ. ಆಡಿಯೋಮೆಟ್ರಿ ಮಾಡಿದಾರೆ, ಅದ್ರ ಲಾಸ್ ಅಂತ ಬಂದಿದೆ. ಅಂದ್ರೆ ಆತರ ಏನ್ ಪ್ರಾಬ್ಲಮ್ ಇಲ್ಲ, ಕೇಳಿಸ್ತಾ ಐತೆ ಗುರುಜಿ. ಅಂದ್ರೆ ಒಳಗಡೆ ಅಂದ್ರೆ ಸೋರೋದು ಏನು ಆತರ ಒಳಗಡೆ ಏನು ಬರ್ತಾನೆ ಇಲ್ಲ ಗುರುಜಿ. ಒಳಗಡೆ ನಾನು ಹೇಳೋದು ಕೇಳಿಸ್ಕೊ. ನಾಳೆ ಭಾನುವಾರದ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡು. ತಲೆಗೆ ಸ್ನಾನ ಮಾಡ್ಬಿಟ್ಟು 9 ಬಿಳಿ ಎಕ್ಕದ ಹೂ ತಗೋ. 9 ಬಿಳಿ ಎಕ್ಕದ ಹೂ ತಗೊಂಡು ಒಂದು ಬಿಳಿ ಬಟ್ಟೆ, ಅದರಲ್ಲಿ ಒಂದಷ್ಟು ಉದ್ದಿನ ಬೇಳೆ, ಬಿಳಿ ಬಟ್ಟೆ ಅದರಲ್ಲಿ ಉದ್ದಿನ ಬೇಳೆ, 9 ಬಿಳಿ ಎಕ್ಕದ ಹೂ. ಹತ್ತಿರದಲ್ಲಿ ಘಾಟಿ ಸುಬ್ರಹ್ಮಣ್ಯ, ಸೀದಾ ಘಾಟಿಗೆ ಹೋಗು. ಬೆಳಿಗ್ಗೆ ಟಿಫನ್ ಮಾಡಬೇಡ, ಅಲ್ಲಿ ದೇವರ ದರ್ಶನ ಮಾಡಿ ಆ ಒಂದು ಉದ್ದಿನ ಬೇಳೆ ಗಂಟು 9 ಬಿಳಿ ಎಕ್ಕದ ಹೂ ಎಲ್ಲವೂ ಸಹಿತ ದೇವಸ್ಥಾನಕ್ಕೆ ಕೊಟ್ಬಿಡು. ಅಲ್ಲಿ ದೇವರಿಗೆ ಒಂದು 11 ಪ್ರದಕ್ಷಿಣೆ ಮಾಡು. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಆ ಸುತ್ತಮುತ್ತ ಎಲ್ಲಾದ್ರೂ ಹುತ್ತದ ಮಣ್ಣು ಸಿಗುತ್ತೆ, ಅಥವಾ ಆ ದೇವಸ್ಥಾನದಲ್ಲೇ ಪ್ರಸಾದವಾಗಿ ಹುತ್ತದ ಮಣ್ಣಿನ ಪ್ರಸಾದ ಕೊಟ್ರೆ ಅದನ್ನೊಂಚೂರು ನೀರಲ್ಲಿ ಕಲಸಿ 2 ಕಿವಿ ಹಾಳೆಗಳಿಗಚ್ಚು. ಅದಾದ್ಮೇಲೆ ಒಂಚೂರು ಅಲ್ಲಿ ಪ್ರಸಾದ ಏನು ದೇವಸ್ಥಾನದಲ್ಲಿ ಕೊಡ್ತಾರೋ ಅದಾರು ಊಟ ಮಾಡೋದು ನಿನ್ನಿಷ್ಟ, ಆದರೆ ಪ್ಯೂರ್ ವೆಜ್ಜಲ್ಲಿರು. ಈ ಥರ ಒಂದು 9 ಭಾನುವಾರ ನಾನು ನಾಗೇಂದ್ರನ ದರ್ಶನ ಮಾಡ್ತೀನಿ ಅಂತ ಸಂಕಲ್ಪ ಮಾಡು. ಖಂಡಿತ ನಿನ್ನ ಕಿವಿ ಸಮಸ್ಯೆ ಏನಿದೆಯೋ ಅದು ಬೇಗ ಗುಣ ಆಗುತ್ತೆ. ಮಾಡಮ್ಮ, ಒಳ್ಳೇದಾಗ್ಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ, ಯಾವುದೇ ಕಾಯಕವನ್ನಾದರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆದರೂ ನೀವು ಸರಿಯಾದ ಸನ್ಮಾರ್ಗದಲ್ಲಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ನೀವೇನು ಅಂದುಕೊಂಡು ಸಹಿತ ಸ್ವಲ್ಪ ಕೆಲಸ ಆಗದೇ ಇರತಕ್ಕಂಥದ್ದೇ ಇದೆ. ಆದರೂ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ ಭಾಳ ಅದ್ಭುತವಾದಂಥ ಕಾಲ. ಹೊಸ ಯೋಜನೆಗಳು, ಹೊಸ ಆಲೋಚನೆಗಳು, ಹೊಸದಾಗಿ ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಜೊತೆಗಿರ್ತಕ್ಕಂಥವ್ರಿಗೂ ಸಹಿತ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, ಹಾಗೆ ನೀವು ಸಹಿತ ಬಹಳ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಅದೃಷ್ಟ ರೇಖೆ ನಿಮ್ಮದಾದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತು ಗಿರಿಜಾಶಂಕರರ ಆಲಯಕ್ಕೆ ಹೋಗಿ, ಅಂದರೆ ಶಿವಮಂದಿರಕ್ಕೆ ಹೋಗಿ ಶಿವದರ್ಶನ ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದರೆ ಪ್ರತಿನಿತ್ಯದ ವೇಗ ಇವತ್ತಿರೋದಿಲ್ಲ. ಪ್ರತಿನಿತ್ಯ ನೀವು ಮಾಡುವಷ್ಟು ಕೆಲಸದ ಸ್ಪೀಡು ಇವತ್ತು ಆಗೋದಿಲ್ಲ. ಯಾಕೆಂದರೆ ಆರೋಗ್ಯ ಆಗಲಿ, ಮನಸ್ಸಲ್ಲಿ ಒಂಥರ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇಲ್ಲದ ರೀತಿ ಚಿಂತನೆ ಆಗುವಂಥದ್ದು, ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಪಡಿಸಬೇಕು ಅಂದ್ಕೊಂಡ್ರೆ ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದೆಲ್ಲವೂ ನಡೀತಿರುತ್ತೆ. ಆದರೆ ಇಂತಹ ಸಮಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆದು ಇವತ್ತಿನ ದಿವಸ ಒಂದಷ್ಟು ಗೋಧಿ, ಒಂದಷ್ಟು ಅಕ್ಕಿ, ಸ್ವಲ್ಪ ಬೆಲ್ಲ, ಗೋಧಿ, ಅಕ್ಕಿ, ಬೆಲ್ಲ ಇಂತಹದ್ದನ್ನು ರಾಹುಕಾಲದಲ್ಲಿ ಪೂಜೆ ಮಾಡಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೂ ದೈವದತ್ತವಾಗಿ ದೇವರ ಕೃಪಾಶೀರ್ವಾದ ಬೇಕು. ಆ ದೇವರ ಕೃಪೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದ್ರಿಂದ
ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ಒಂದಷ್ಟು ಹಸನ್ಮುಖಿತನದಿಂದ ಮಾಡುವ ಧರ್ಮ ಕಾರ್ಯದ ಕಡೆ ಚಿಂತನೆ ಮಾಡಿ. ಹಾಗೆ ಉದ್ಯೋಗ ಪ್ರಗತಿ ಆಗಬೇಕು, ಏನೋ ಒಂದು ಕೆಲಸದಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಮೊದಲು ತಾವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಲ್ಲಿ ಗಂಧ ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಗಣಪತಿ ಪಾದದ ಮೇಲೆ ಇಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಹಾಂ, ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ರಶ್ಮಿ ಅಂತ. ಅಶ್ವಿನಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು 6 ವರ್ಷದಿಂದ ನಿಮ್ಗೆ ಕರೆ ಮಾಡ್ತೀವಿ ಗುರುಜಿ. ಮದುವೆ ಆಗಿ 6 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅದ್ರ ಬಗ್ಗೆ ಕೇಳಿಸ್ತು ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ದು ಬಟ್ಟೆ ಅಂಗಡಿ ಇದೆ, ಅದರಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಅಂದರೆ ಸ್ವಂತ ಬಿಸ್ನೆಸ್ಸೇ ನಿಮ್ಮದು? ಹಾ, ಸ್ವಂತ ಬಿಸ್ನೆಸ್ ಇದೆ ಗುರುಜಿ. ಆಯ್ತಮ್ಮ, ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ನಿಮ್ಮದಲ್ಲಿ ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಇಲ್ಲ ಗುರುಜಿ, ನಂದು ಟ್ಯಾಬ್ಲೆಟ್ ತಗೊಂಡ್ರೆ ಡೇಟ್ಸೇ ಆಗಲ್ಲ ಗುರುಜಿ. ಟ್ಯಾಬ್ಲೆಟ್ ತಗೊಳ್ಳಿದ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಡೇಟ್ಸೇ ಆಗಲ್ಲ. ಮತ್ತೆ ಪಿಸಿ ಹೊಡೀರಿ ಅಂತ ಹೇಳಿದ್ದಾರೆ ಗುರುಜಿ. ಮತ್ತೆ ಫಸ್ಟ್ ಅದು ಸರಿ ಮಾಡ್ಕೋಬೇಕಲ್ಲಮ್ಮ. ಯಾಕೆಂದರೆ ತೋರಿಸಿದಾಗ ಕರೆಕ್ಟ್ ಆಗುತ್ತೆ ಗುರುಜಿ, ಮತ್ತೆ ಬಿಟ್ಟರೆ ಹಾಗೆ ಆಗುತ್ತೆ. ಹಾಗಲ್ಲ ತಾಯಿ, ನೀನು ಸರಿಯಾದ ರೀತಿ ನೀವು ಗರ್ಭ ನಿಲ್ಲೋದು ನಿನಗೆ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಗರ್ಭ ನಿಂತಿದೆಯೋ ಇಲ್ವೋ ಅನ್ನೋದನ್ನು ನೀವು ಟೆಸ್ಟ್ ಮಾಡ್ಕೊಳ್ದಿರ ಬಿಟ್ಟರೆ ಅಲ್ಲೂ ವ್ಯತ್ಯಾಸ ಆಗುತ್ತೆ. ಕೆಲವೊಮ್ಮೆ ಗರ್ಭ ನಿಂತಿರೋದು ಗೊತ್ತಾಗೋದಿಲ್ಲ. ನೀವು 1 ತಿಂಗಳು 1.5 ತಿಂಗಳು ಆಗ್ತಾ ಬರುತ್ತೆ. ಆಗ ಯಾಕೋ ಡೇಟ್ ಆಗಿಲ್ಲ ಅಂತ ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ನಿಂತ ಗರ್ಭನೂ ಚೂರಾಗೋಗುತ್ತೆ. ಹಾಗಂತ ಪ್ರತಿ ತಿಂಗಳು ಗರ್ಭ ನಿಂತಿದೆಯೋ ಡೌಟ್ ಮೇಲೆ ನೀವು ನೋಡ್ಕೊಳ್ಳೋಕ್ಕೂ ಕಷ್ಟ ಅನಿಸುತ್ತೆ. ಯಾಕೆಂದರೆ ಮನಸ್ಸು ಹಾಗೂ ಸೋಲಲ್ಲ, ಹೀಗೂ ಸೋಲಲ್ಲ, ಎರಡೂ ಕಡೆಯೂ ಒದ್ದಾಡ್ತಿರ್ತೀರಿ. ನಾನು ಹೇಳೋದಿಷ್ಟೇ, ಆದಷ್ಟು ಬೇಗ ಸರಿಯಾದಂಥ ವೈದ್ಯರ ಸಲಹೆ ತಗೊಂಡು, ಇದಕ್ಕೆ ಆಯುರ್ವೇದಿಕಲ್ಲೂ ಒಳ್ಳೆಯ ಟ್ರೀಟ್ಮೆಂಟ್ ಇದೆ, ಹಾಗೇ ಸರಿಯಾದಂಥ ಇಂಗ್ಲೀಷ್ ಮೆಡಿಸಿನಲ್ಲೂ ಒಳ್ಳೆಯ ಟ್ರೀಟ್ಮೆಂಟ್ ಇದೆ. ಸರಿಯಾದ ವೈದ್ಯರ ಸಲಹೆ ತೊಗೊಂಡು ಮೊದಲು ನಿಮ್ಮ ಡೇಟ್ ರೊಟೀನ್ ಕರೆಕ್ಟಾಗಿ ಆಗೋ ಥರ ನೋಡ್ಕೊಳ್ಳಿ. ಕರೆಕ್ಟಾಗಿ 3 ತಿಂಗಳಾಗಲಿ ಸಾಕು. 3 ತಿಂಗಳು ಕರೆಕ್ಟಾಗಿ ಡೇಟ್ ಆದರೆ 4ನೇ ತಿಂಗಳಲ್ಲೇ ನೀನು ಗರ್ಭ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ಬೇರೆ ಯಾವ ದೋಷಗಳಿಲ್ಲ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗೋ ಥರ ಸ್ವಲ್ಪ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮದ್ದೂರಿಂದ ಕರೆ ಮಾಡ್ತಾ ಇರೋದು. ಮದ್ದೂರಿಂದ. ಅಮ್ಮ, ತಮ್ಮ ಹೆಸರು? ಲೀಲಾವತಿ ಅಂತ ಹೇಳಿ. ಲೀಲಾವತಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ, ಗುರುಜಿ. ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ನಾನು ನಿಮ್ಮ ಆಶ್ರಮಕ್ಕೂ ಬಂದಿದ್ದೆ ಗುರುಜಿ, ಸಾಲಿಗ್ರಾಮ ನೋಡೋದಕ್ಕೆ ಅಂತ, ಅಲ್ಲಿ ದರ್ಶನ ಮಾಡೋದಕ್ಕೆ. ಮಾಡಿದ್ರಮ್ಮ? ದರ್ಶನ ಮಾಡಿದ್ರ? ಹಾ, ಮಾಡಿದೆ ಗುರುಜಿ. ತುಂಬಾ ಸಂತೋಷ ಆಯ್ತು. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಕೈ ಬೆರಳುಗಳು ಜೂಮ್ ಬರುತ್ತೆ ಗುರುಜಿ, ಮಡ್ಸಕ್ಕಾಗಲ್ಲ. ಮಂಡಿ ನೋವು ಮತ್ತೆ ಪಾದಗಳ ನೋವು ಬರುತ್ತೆ ಗುರುಜಿ. ಶುಗರ್ ಇದೆಯಾ? ಶುಗರ್, BP ಏನು ಇಲ್ಲ ಗುರುಜಿ. ಎಲ್ಲಾನು ಟೆಸ್ಟ್ ಮಾಡ್ತಿದ್ದೀನಿ. ಎಲ್ಲ ಟೆಸ್ಟ್ ಮಾಡಿಸಿ ಇವಾಗ ಒಂದು ಗುಳ್ಳೆ ಇದೆ, ಇಲ್ಲಿ ನೀರು ಗುಳ್ಳೆ ಅಂತ, ಗಂಟ್ಲಕ್ಕೆ ಆಪರೇಷನ್ ಸುಧಾ ಮಾಡಿದ್ರು. ಯಾವ್ದು ತೊಂದರೆ ಇಲ್ಲ. ಆದ್ರೂ ನಿಂಗೆ ಜೂಮ್ ಬರುತ್ತೆ ಗುರುಜಿ. ಎಲ್ಲಾ ಕಡೆನೂ ತೋರ್ಸಿದೀನಿ, ಮೈಸೂರು, ಬೆಂಗಳೂರು, ಮಂಡ್ಯ ಎಲ್ಲ ತೋರ್ಸಾಗಿದೆ. ಕುತ್ತಿಗೆ ಹಿಂಭಾಗ ನೋವು ಬರುತ್ತಮ್ಮ? ಕುತ್ತಿಗೆ ಹಿಂಭಾಗದಲ್ಲಿ ಏನಾದ್ರು ನೋವು ಬರುತ್ತಾ? ಇಲ್ಲ, ಕುತ್ತಿಗೆ ಹಿಂಭಾಗ ನೋವು ಬರುತ್ತೆ ಗುರುಜಿ. ಕತ್ತು. ಸರಿಯಾಗಿ ನಿದ್ದೆ ಮಾಡ್ತೀರಾ ನೀವು? ರಾತ್ರಿ ಮಲಗಿದ್ರೆ ಬೆಳಗ್ಗೆ ತನಕ ಒಳ್ಳೆ ನಿದ್ದೆಯಲ್ಲಿ ಇರ್ತೀರಾ? ನಿದ್ದೆ ಅಂದ್ರೆ ಅದೇ ನೋವು ಬರುತ್ತಲ್ಲ, ನಿದ್ದೆ ಮಾಡಕ್ಕಾಗಲ್ಲ ಗುರುಜಿ. ಎಡಗಡೆ ಸೈಡು ಕತ್ತು ನೋವು ಬರುತ್ತೆ. ನೋಡಿ, ನೀವು ಹೇಳುವಂತಹ ಎಲ್ಲ ಲಕ್ಷಣಗಳು ನರಗಳಲ್ಲಿ ರಕ್ತ ಚಲನೆ ಸರಿಯಾಗಿ ಆಗದಿರೇ ಇರ್ತಕ್ಕಂಥದ್ರಿಂದ ಈ ಪ್ರಾಬ್ಲಮ್ ಬರ್ತಾ ಇರೋದು. ಇದಕ್ಕೆ ನರರೋಗ ತಜ್ಞರನ್ನ ಸರಿಯಾದ ರೀತಿ ನೀವು ಭೇಟಿ ಮಾಡಲೇಬೇಕು.
ಒಮ್ಮೆ ನರರೋಗ ತಜ್ಞರನ್ನು ನೀವು ನೋಡೋದ್ರಿಂದ ಅವರು ಏನು ಪ್ರಾಬ್ಲಮ್ ಇದೆಯೋ ಒಂದು MRI ಸ್ಕ್ಯಾನ್ ಆಗಲಿ ಅಥವಾ ಇನ್ಯಾವುದಾದ್ರು ಒಂದು CT ಸ್ಕ್ಯಾನ್ ಆಗಲಿ ಇಂಥದ್ದು ಏನೋ ಒಂದು ಮಾಡಿ ಅದಕ್ಕೆ ಸರಿಯಾದ ರೀತಿಯ ಒಂದಷ್ಟು ಔಷಧಿಗಳನ್ನು ಬರೀತಾರೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ನಿಮ್ಮ ನರನಾಡಿಗಳಲ್ಲಿ ಸರಿಯಾಗಿ ರಕ್ತ ಚಲನೆ ಆಗಲಿಕ್ಕೋಸ್ಕರ ಸಾಧ್ಯವಾದರೆ ಬೆಳಗ್ಗೆ ಹೊತ್ತು ಒಂದಷ್ಟು ವಾಕಿಂಗ್ ಶುರು ಮಾಡಿ. ಸರಿ ಗುರುಜಿ. ಬೆಳಗ್ಗೆ ಹೊತ್ತು ಬೇಗ ಒಂದಷ್ಟು ವಾಕಿಂಗ್, ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾ ಬನ್ನಿ. ದೇಹ ಬಿಸಿ ಆಗುತ್ತೆ, ನರನಾಡಿಗಳಲ್ಲಿ ರಕ್ತ ಚಲನೆ ಸಲೀಸಾಗುತ್ತೆ. ಇದನ್ನು ನಿಲ್ಲಿಸಬೇಡಿ. ಇದನ್ನು ಕರೆಕ್ಟಾಗಿ 1 ತಿಂಗಳು 1.5 ತಿಂಗಳು ಮಾಡಿ ನೋಡಿ. ಅದಾದಮೇಲೆ ಹಾಗೇ ಸರಿ ಹೋಗ್ಬಿಟ್ರೆ ಸಂತೋಷ. ಇಲ್ಲಾಂದರೆ ಹಾಸ್ಪಿಟ್ಲ್ ಕಾಲು ಹಿಡಿದ್ರೆ ನೀವು ಹಾಸ್ಪಿಟ್ಲ್ ಒಳಗೆ ಹೋದ ತಕ್ಷಣ ಶುರುವಾಗುತ್ತೆ. ಎಲ್ಲ ಥರ ಟೆಸ್ಟ್ಗಳು ಆಗೋ ತನಕ ನಿಮ್ಮ ರಿಸಲ್ಟ್ಸ್ ಬರೋದಿಲ್ಲ. ಮುಖ್ಯವಾಗಿ ಮೊದಲು ನಾವು ಏನೆಲ್ಲ ಮಾಡ್ಕೋಬೋದು ನಮ್ಮ ಪ್ರಯೋಗವನ್ನು ಮಾಡೋಣ. ಮೊದಲು ನೀವು ವಾಕಿಂಗ್ ಶುರು ಮಾಡಿ. ಎರಡನೇದು ಸಾಧ್ಯವಾದಷ್ಟು ಬಿಸಿನೀರು ಕುಡಿತಾ ಬನ್ನಿ. ಆಮೇಲೆ ರಾತ್ರಿ ಹೊತ್ತು ಅದೇಮ್ಮ ಬಿಸಿನೀರು ರಾತ್ರಿ ಹೊತ್ತು 1 ಚಿಟಿಕೆ ಜೀರಿಗೆ, 1 ಚಿಟಿಕೆಯಷ್ಟು ಓಂಕಾಳು ಮತ್ತು ಜೀರಿಗೆನ ರಾತ್ರಿ ಹೊತ್ತು ತಗೋಬೇಕು. ಬೆಳಗ್ಗೆ ಹೊತ್ತು ವಾಕಿಂಗ್, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ವಾಕಿಂಗ್ ಮಾಡಬೇಕು. ಸಾಧ್ಯವಾದಷ್ಟು ಉಷ್ಣ ಪದಾರ್ಥ ಅಂದರೆ ಹೀಟ್ ಪದಾರ್ಥಗಳೇ ಊಟ ಮಾಡ್ತಾ ಬರಬೇಕು. ಆದಷ್ಟು ದೇಹ ತಂಪಾಗಕ್ಕೆ ಬಿಡಬೇಡಿ, ಅಂದರೆ ಕೋಲ್ಡ್ ಪದಾರ್ಥ ಜಾಸ್ತಿ ತಗೋಬೇಡಿ. ಇದನ್ನು ಮುಂದುವರಿಸ್ತಾ ಬನ್ನಿ, ಆದಷ್ಟು ಬೇಗ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಏನು ಚಿಂತನೆ ಮಾಡ್ತಿದ್ರು, ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ರು, ಖಂಡಿತ ಆ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ಸಹ ದೈವದತ್ತವಾಗಿ, ಅಂದರೆ ದೇವರ ಒಂದು ಪ್ರಾರ್ಥನೆ, ದೇವರ ಕೃಪಾಶೀರ್ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿ ದುರ್ಗಾದೇವಿಯ ಆರಾಧನೆ. ಏನೇ ದುಃಖಗಳಿರಲಿ, ಯಾವುದೇ ಸಮಸ್ಯೆ ಇರಲಿ, ತಾಯಿ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಇವತ್ತಿನ ಸಹ ಶ್ವೇತವರ್ಣದ ಪುಷ್ಪಗಳಿಂದ, ಬಿಳಿಯ ಬಣ್ಣದ ಹೂಗಳಿಂದ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ, ಅಥವಾ ಆ ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅರ್ಥಪೂರ್ಣವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಂಡು ಆಲೋಚನೆ ಮಾಡಬೇಕು. ನಾವೇನು ಮಾಡ್ತಿದ್ದೀವಿ, ನಮ್ಗೆ ಯಾವುದರಿಂದ ಅನುಕೂಲ ಇದೆ, ಅಥವಾ ನಾವು ಕೆಲಸ ಏನು ಮಾಡೋದು ಸರಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ಸರಿಯಾದ ಸನ್ಮಾರ್ಗದಲ್ಲಿದ್ದು ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಜವಾಬ್ದಾರಿತ್ವಂಥ ಸ್ಥಾನದಲ್ಲಿರ್ತಕ್ಕಂಥವರು, ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಕ್ಕಂಥವ್ರು, ಏನಾದ್ರು ಒಂದು ಉದ್ಯೋಗ ಮಾಡಿ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತಕ್ಕಂಥವ್ರಿಗೂ ಇವತ್ತು ಬಹಳ ಒಳ್ಳೆಯ ದಿನ. ಇವತ್ತು ದೇವಿನ ಪ್ರಾರ್ಥನೆ ಮಾಡ್ತಾ ಒಂದೆಜ್ಜೆ ಮುಂದೆ ಹಾಕಿದ್ರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾದಂಥ ಆಲೋಚನೆ ಮಾಡಿ, ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ ಅಥವಾ ತುಂಬೆ ಹೂ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಾಗೆ ತಾಯಿ ದುರ್ಗಾಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು, ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರುವಂಥದ್ದು. ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೆ ಆದರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಸ್ವಲ್ಪ ಕೋಪ ಮಾಡ್ಕೊಳ್ಳೋದಿರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೋಪ ಬಂದಾಗ ಸಮಾಧಾನ ಮಾಡ್ಕೋಬೇಕು, ಬಿಟ್ಟರೆ ಅದು ಬಿಟ್ಟು ಬರೆಯೇನು ಆಲೋಚನೆ ಮಾಡಿದ್ರೆ ಇನ್ನೊಂದು ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ತಾಯಿ ಶಂಕರಿಯನ್ನು, ಅಂದರೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಇನ್ನಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತಿನ ನಿಮ್ಮ ಚಿಂತನೆ ಬಹಳ ಯೋಚನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತ ತಗೊಳ್ಬೋದು. ಹಾಗೆ ಫಲಗಳಂತಕ್ಕಂತಹದ್ದು ಅಥವಾ ವೃತ್ತಿಯ ಅಭಿವೃದ್ಧಿ ಎಂಬತಕ್ಕಂಥದ್ದು, ಅಥವಾ ನೀವೇನು ಕೆಲಸ ಮಾಡಬೇಕಾದರೂ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂಥದ್ದು, ಒಳ್ಳೆ ಯೋಗ ಭಗವಂತ ಕೊಟ್ಟಾಗ ಆ ಯೋಗ ಫಲ ನಿಮಗೆ ಮತ್ತಷ್ಟು ಕೆಲಸ ಮಾಡುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗೆ ತಕ್ಕ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಮಧ್ಯಾಹ್ನ 12 ಗಂಟೆಯಿಂದ 4:20 ಮಧ್ಯದಲ್ಲಿ, 12ರಿಂದ 4:20 ಮಧ್ಯದಲ್ಲಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದಾಗಲಿ, ಯಾವುದೋ ಒಂದು ವಿಚಾರಕ್ಕೆ ಕಮಿಟ್ಮೆಂಟ್ ಆಗ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಲ್ಲ. ಆದಷ್ಟು ಈ ಒಂದು ಸಮಯ ಜಾಗೃತರಾಗಿದ್ದರೆ ಮತ್ತೆ ಉಳಿದ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ರೀ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕಮ್ಮ ನೊಂದ್ಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಇದ್ದೇ ಇದೆ ತಾಯಿ. ಗುರುಜಿಯವರು ತಿಳಿಸ್ಕೊಡ್ತಾರೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗ ಜಿಲ್ಲೆ ವಾಡಿ ಅದರಿ. ಆಯಿತು ತಾಯಿ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ. ಲಕ್ಷ್ಮಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ ಭಾಳ ಕಷ್ಟ ಬರೀ ಗುರುಜಿ. ನಂಗೆ ಆರಾಮ ಏನು ಸಮಸ್ಯೆ ಅಮ್ಮ? ಏನು ಸ್ವಲ್ಪ ನಡ್ಲಿಕ್ಕೆ ಆಗಲ್ಲ, ಹೊರಗೆ ಹೋಗಲ್ರಿ. ಎಲ್ಲ ಹಾಸ್ಪಿಟಲ್ ತೋರ್ಸಿನಿ, ಎಲ್ಲ ಏನಾದ್ರೂ ಕಮ್ಮಿ ಆಗಲ್ಲ. ಇದು ಮಾಟ ಮಂತ್ರ ಅಂತಾರ, ಏನಂತಾರ ದೇವ್ರಂತಾರ, ಏನೂ ಆರಾಮೇ ಆಗಲ್ಲಾಗ್ಯದ್ರಿ. ಏನು ಪ್ರಾಬ್ಲಮ್ ಏನಿದೆ? ಏನಿಲ್ಲ, ನಿಮ್ ನಡ್ಲಿಕ್ಕಂದ್ರೆ ಏನ್ ಬೀಳ್ತೀನಿ ಅಂತ ಹಿಂಗ ತ್ರಾಸ ಆಗ್ತದೆ ನೋಡ್ರಿ ಗುರುಜಿ. ಮತ್ತೇನಿಲ್ರಿ, ಕಣ್ಣು ತಲಿ ಅಲ್ಲಿ ಎಲ್ಲ ತೋರಿಸ್ಕೊಂಡ್ ಬಂದಿನ್ರಿ. ಹಾಸ್ಪಿಟಲ್ ಮಿಷನ್ ಹಾಕ್ಯಾರ, ಎಲ್ಲ ಹಾಕ್ಯಾರ, ಏನಿಲ್ಲ ಅಂತಾರ್ರಿ. ಏನು ಚಿಂತೆ ಮಾಡಬೇಡಿ. ಇದಕ್ಕೆ ಒಳ್ಳೊಳ್ಳೆ ಮೆಡಿಸಿನ್ಸ್ ಇದೆ. ಇದಕ್ಕೆ ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ ಇದೆ. ಆಯುರ್ವೇದಿಕ್ ನೀವು ಇಂಗ್ಲೀಷ್ ಮೆಡಿಸಿನ್ಗಿನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಆಯುರ್ವೇದಿಕಲ್ಲಿ ಒಳ್ಳೆ ಮೆಡಿಸಿನ್ ಇದೆ. ಸರಿಯಾದಂತಹ ಆಯುರ್ವೇದಿಕ್ ಒಳ್ಳೆ ಡಾಕ್ಟ್ರನ್ನ ಒಂದು ಸತಿ ಕನ್ಸಲ್ಟ್ ಮಾಡಿ. ಜೊತೆಗೆ ಸಾಧ್ಯವಾದರೆ ಈ ಕರಿಬೇವು ಇದೆಯಲ್ಲ, ಕರಿಬೇವನ್ನು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು 9 ರಿಂದ 10 ಕರಿಬೇವನ್ನು 1 ಲೋಟ ಬಿಸಿನೀರಿಗೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಆ ಕರಿಬೇವು ನೀರನ್ನ ಬೆಳಗ್ಗೆ ತಗೊಳ್ಳಿ. ಕರಿಬೇವಿನ ಸೊಪ್ಪು ತಿನ್ನೋದು ಬೇಡ, ಬರೀ ನೀರು ಮಾತ್ರ ಕುಡಿದ್ರೆ ಸಾಕು. ಹಾಗೆ ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚಿತವಾಗಿ 1-2 ಚಿಟಿಕೆಯಷ್ಟು ಉದ್ದಿನ ಬೇಳೆ, 1-2 ಚಿಟಿಕೆಯಷ್ಟು ಹೆಸರು ಬೇಳೆ, ಹೆಸರು ಮತ್ತು ಉದ್ದು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಇದನ್ನೊಂದು 11 ದಿವಸ ನೀವು ಮಾಡಿ. ನಿಮ್ಮ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ. ಇರತಕ್ಕಂಥ ನೋವಿನಿಂದ ಬೇಗ ಹೊರಗಡೆ ಬರ್ತೀರಿ. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ ಸರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಸರ್. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಕರೆ ಮಾಡ್ತೀವಿ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ರೂಪಾ ಸರ್. ರೂಪಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಸರಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. 10 ವರ್ಷದಿಂದ ನಿಮ್ ಜೊತೆ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನಂಬಿರೋ ದೇವ್ರ ಜೊತೆನೆ ಮಾತಾಡ್ತೀರಾ ಹಾಗ ಅನ್ನಿಸ್ತಾ ಇದೆ. ಖುಷಿ ಆಯ್ತು ಗುರುಜಿ, ನಿಮ್ ಲೈನ್ ಸಿಕ್ಕಿದ್ ನನಗೆ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ಗುರುಜಿ, ನಮ್ಮ ಮನೆಯವ್ರಿಗೆ 2017ರಿಂದಲೂ ಬ್ಯಾಕ್ ಪೇನ್ ಐತೆ. ಜೊತೆಗೆ ನಮ್ಮ ಮನೆಯವ್ರಿಗೆ ಏನ್ ಸಿಗ್ಬೇಕು ಅದೇನು ಸಿಗ್ತಾ ಇಲ್ಲ ಗುರುಜಿ. ತುಂಬಾ ಕಿರಿಕ್ ಮಾಡ್ತಾವ್ರೆ. ಏನು ಉದ್ಯೋಗ ಮಾಡ್ತಾರೆ? ನಮ್ಮ ಮನೆಯವರು ಮೆಡಿಸಿನ್ ಫ್ಯಾಕ್ಟ್ರಿಯಲ್ಲಿ ಮಾಡ್ತಿದ್ರು ಗುರುಜಿ. ಅಲ್ಲೂ ಕಿರಿಕ್ ಜಾಸ್ತಿ ಆಗ್ಬಿಟ್ಟು ಕೆಲಸ ಬಿಟ್ಬಿಟ್ರು. ಈಗ ಬೇರೆ ಕಡೆ ಹೋಗ್ತವ್ರೆ, ಅಲ್ಲೂ ಸರಿ ಹೋಗ್ತಾ ಇಲ್ಲ. ಒಂದಲ್ಲ ಒಂದ್ ಸಮಸ್ಯೆ ಗುರುಜಿ. ಅವ್ರ ನಕ್ಷತ್ರ ಏನಮ್ಮ? ಆಸ್ತಿನೂ ಸಿಗ್ತಾ ಇಲ್ಲ, ಅಲ್ಲೂ ಕಿರಿಕ್. ಅವ್ರಿಗೆ ಅಪ್ಪ ಅಮ್ಮನೂ ಇಲ್ಲ. ಇಂದೆಲ್ಲ ಒಂದ್ ತೊಂದ್ರೆ ಆಗ್ತಾನೆ ಐತೆ ಗುರುಜಿ. ಚಿಂತೆ ಹೆಂಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಜನ್ಮ ನಕ್ಷತ್ರ ಏನು ತಾಯಿ? ಅಥವಾ ಇದ್ದಾರ ಮನೆಯಲ್ಲಿ? ಮನೇಲಿ ಇಲ್ಲ ಗುರುಜಿ, ಡ್ಯೂಟಿಗೆ ಹೋಗಿದ್ದಾರೆ. ಅವ್ರ ಹೆಸರು ಶ್ರೀಧರ್ ಮೂರ್ತಿ. ಶ್ರೀಧರ್ ಮೂರ್ತಿ. ಶ್ರವಣ ನಕ್ಷತ್ರ ಮಕರ ರಾಶಿನಮ್ಮ? ಹಾ ಸರ್. ಮಕರ ರಾಶಿ ನೋಡ್ತಾರ ಅವರು? ಮಕರ ರಾಶಿ ಅಂತ ಹೇಳಿದರೆ ಗುರುಜಿ. ನಾನ್ ಮದ್ವೆ ವಿಚಾರದಲ್ಲಿ ಕೇಳಿದ್ಕೆ ತುಲಾ ರಾಶಿ ಅಂತ ಹೇಳಿದ್ರು. ತುಲಾ ರಾಶಿ ಅಲ್ಲ, ಅದು ಮಕರ ರಾಶಿನೇ ಇರಬೇಕು. ಗುರುಜಿ, ಇಲ್ಲಿವರೆಗೂ ಸಮಸ್ಯೆಗಳಿದೆ. ಈ ಕಳೆದ 3 ತಿಂಗಳಿಂದ ಸ್ವಲ್ಪ ಬದಲಾವಣೆನೂ ಆಗ್ತಾ ಇದೆ. ಮೊದಲಿನಷ್ಟಲ್ಲ ಈಗ. ಗುರುಜಿ 3 ತಿಂಗಳಿಂದಾನೇ ನಮಗೆ ಸಮಸ್ಯೆ ಆಗ್ತಿರೋದು. ಅವಾಗ್ಲೂ ಡಿಸೆಂಬರ್ ಅಲ್ಲಿ ಕೆಲಸದಿಂದ ತೆಗೆದ್ಬಿಟ್ರು. ಕೆಲಸ ಒಂದಲ್ಲ ಒಂದ್ ಕಡೆ ಹುಡುಕ್ತಾ ಇದಾರೆ, ಅದು ಅವ್ರಿಗೆ ಸರಿ ಹೋಗ್ತಾನೆ ಇಲ್ಲ. ಮನೆಯಲ್ಲಿ ತುಂಬಾ ಸಮಸ್ಯೆ ಗುರುಜಿ. ಇಲ್ಲಮ್ಮ, ಅವರ ನೋಡು, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಮಕರ ರಾಶಿನೇ ಆದರೆ ಈ 3 ತಿಂಗಳಿಂದ ಬದಲಾವಣೆ ಅನ್ನೋದು ನೋಡ್ತಿರ್ತಾರೆ. ಮಕರ ಅಲ್ದಿರಿದ್ರೆ ನೀವು ಹೇಳೋ ಪ್ರಕಾರ ಮದುವೆ ಸಮಯದಲ್ಲಿ ತುಲಾರಾಶಿ ಅಂತ ಹೇಳಿದ್ರೆ ತುಲಾರಾಶಿ ಭವಿಷ್ಯತ್ತು ನೋಡಿದ್ರೂ ಸಹಿತ ಈಗ ಪರವಾಗಿಲ್ಲ. ಆದರೆ ಅದಕ್ಕೆ ಹೇಳೋದು, ಅವರ ಸ್ವರತರಂಗವನ್ನು ನಾವು ಆಲಿಸಿದ್ರೆ ಅಥವಾ ಅವರ ಕಣ್ಣುರೇಖೆ ನಮಗಿದ್ರೆ ನಾವು ಹೇಳೋ ಭವಿಷ್ಯದಲ್ಲಿ ಒಂದು ತೂಕ ಬರುತ್ತೆ. ಗುರುಜಿ ಅವ್ರು ಇದನ್ನೇನು ನಂಬಲ್ಲ ಗುರುಜಿ. ನಾನು ಏನ್ ಹೇಳಿದ್ರು ಕೇಳಲ್ಲ ಗುರುಜಿ. ನೋಡಮ್ಮ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಅವೆಲ್ಲವೂ ಹೀಗೆ. ಕಣ್ಣು ಮುಂದೆ ಅಮೃತ ಇದ್ದರೂ ಅಮೃತ ಬೇಡ ಅನಿಸುತ್ತೆ. ಅದು ಆಗೋದು ಸಹಜವೇ. ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ತೆಗೆದುಕೊಂಡ್ರೆ ನೀನು ಹೇಳುವಂಥ ಪ್ರಶ್ನೆಗೆ ಸ್ವಲ್ಪ ದಿವಸ ನೀನು ಕಾಯಬೇಕಂದ್ರೆ ಬಹುಶಃ ಇನ್ನೊಂದು 4 ತಿಂಗಳು ನಿನ್ನ ಕಷ್ಟ ಹೀಗೆ ಇರುತ್ತೆ ಅಂತ ಹೇಳ್ಬೋದು. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 4 ತಿಂಗಳು
ನೀನು ಹೇಳುವಂಥ ಪ್ರಶ್ನೆಗಳು, ನೀನು ಹೇಳುವಂಥ ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಅಷ್ಟು ಸರಿಯಾಗಿ ಆಧಾರ ಸಿಗ್ತಕ್ಕಂಥದ್ದಲ್ಲ. ಅಂದರೆ ಇನ್ನೊಂದು 4 ತಿಂಗಳು ಹೀಗೆ ಕಷ್ಟ ಅಂತಕ್ಕಂಥದ್ದಿರುತ್ತೆ. ಈ 4 ತಿಂಗಳು ಕಳೆದ ಮೇಲೆ ತುಂಬ ಬದಲಾವಣೆ ಕಾಣ್ತೀಯ, ಆರೋಗ್ಯವನ್ನು ಸುಧಾರಣೆ ಇಟ್ಕೊಳ್ತೀಯ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಇದಕ್ಕೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು, ಗೊಂದಲಗಳ ಗುರುಜಿ. ಅದಕ್ಕೆ ನೀನು ಒಂದು ಕೆಲಸ ಮಾಡಮ್ಮ, ಪ್ರತಿ ಶುಕ್ರವಾರ ಅಂದರೆ ಇವತ್ತೇ ಪ್ರಾರಂಭಿಸು, ಸಾಧ್ಯವಾದರೆ ಶುಕ್ರವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ರಾಹುಕಾಲದಲ್ಲಿ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಅಷ್ಟು ಹೆಸರುಬೇಳೆ, 1 ಚಿಟಿಕೆ ಅಕ್ಕಿ, ಈ 3 ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕು. ರಾಹುಕಾಲದಲ್ಲಿ 2 ದೇವ್ರ ದೀಪ ಹಚ್ಚು. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡು. ಯಾವುದೋ ಹತ್ತಿರದಲ್ಲಿ ಒಂದು ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗಿ ಒಂಚೂರು ನಿಂಬೆಹಣ್ಣಿನ ಪಾನಕ ಮಾಡ್ಕೊಂಡೋಗಿ ಅಲ್ಲಿ ದೇವ್ರ ನೈವೇದ್ಯ ಮಾಡಿಸಿ ಅದನ್ನು ಅಲ್ಲಿ ಓಡಾಡ್ತಕ್ಕಂಥ ಭಕ್ತರಿಗೆ ಒಂಚೂರು ಹಂಚ್ಬಿಡು. ಇಷ್ಟು ಕೆಲಸ ನೀನು ಮಾಡು, ನಿನ್ನ ಕಷ್ಟ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಧಾರವಾಡದಿಂದ ಮಾತಾಡ್ತೀರಿ ನೀವು? ಧಾರವಾಡದಿಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಆರತಿ ಅಂತ ಹೇಳಿ. ಆರತಿ ಅಂತ ಹೇಳಿ ಗುರುಜಿಯವ್ರ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಾ, ನನಗೆ ಒಂದು ಸ್ವಲ್ಪ ಬಲಗಾಲದ್ದು ಭಾಳ ಪ್ರಾಬ್ಲಮ್ ಆಗೈತ್ರಿ. ಅಂದ್ರೆ ಕಾಲು ಬಟ್ ಹಿಂಗ ನಿಂತು ಬಿಡ್ತೈತ್ರಿ ಮ್ಯಾಲ. ಓಹೋ. ಅದ್ರ ಸಂಬಂಧ ನಾ ಕೇಳಕ್ ಅನಿಸ್ತಿದ್ದೆ. ಬರೀ ಬಲಗಾಲ್ ಬೆಟ್ಟು ಮಾತ್ರ? ಹ್ಞೂ ರೀ. ಆ ಬೆಟ್ಟು ಆ ಥರ ನಿಂತಾಗ ತುಂಬ ನೋವು ಬರುತ್ತಾ ಅಥವಾ ಜೋಮ್ ಹಿಡ್ದಂಗೆ ಆಗುತ್ತಾ? ನೋವು ಏನೂ ಇಲ್ಲ, ಜೋಮಿಲ್ಲ, ನೋವಿಲ್ಲ, ಏನೂ ಇಲ್ರಿ ಅದು. ಆ ಸಮಯದಲ್ಲಿ ಆ ಬೆಟ್ಟನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಅಬ್ಸರ್ವ್ ಆಗುತ್ತಾ, ನೋವು ಇರುತ್ತೆ ಅಂತ ಗೊತ್ತಾಗತ್ತಾ? ನೋವು ಇಲ್ರಿ, ಅದು ನೋವು ಹತ್ತದಿಲ್ರಿ, ಏನು ನೋವು ಇಲ್ರಿ. ಮತ್ತೆ ಹಂಗೆ ಒಟ್ಟ ಮ್ಯಾಲ ನಿಂದ್ರುದ್ರಿ ಅಷ್ಟೇ ರೀ. ಹಾಂ. ಬಹುಶಃ ನರಗಳು ಎಳಿಬೋದು ಅಂತ. ಮೊದಲು ನೀವೇನಾದ್ರು ಕಾಲು ಎಡವಿದ್ದು ಅಥವಾ ಕಾಲು ಪೆಟ್ಟಾಗಿದ್ದು ಆ ಥರ ಏನಾರು ಇತ್ತಮ್ಮ? ನೆನಪಿಲ್ರಿ ದಾಸಾಜಿ ನನಗೆ, ಇದು ಗುರುಜಿ ಅವ್ರಿಗೆ. ಅದೇ ಆ ಥರ ಏನೋ ಆಗಿರುತ್ತೆ, ಕಾಲು ಜೋರಾಗಿ ಪೆಟ್ಟಿರುತ್ತೆ. ಆ ಪೆಟ್ಟಾದಾಗ ಆ ಥರ ಆಗಿರೋಂಥ ಚಾನ್ಸಸ್ ಇರುತ್ತೆ. ಬಟ್ ಅದೇನು ತೊಂದರೆ ಏನಿಲ್ಲ, ಭಯಪಡ್ಬೇಕಾದ್ದೇನೆ. ಅದ್ರ ಮ್ಯಾಲ ನಿಂದಿರ್ತದಲ್ರಿ, ಕೆಲಸ ಮಾಡಕ್ಕೆ ಸರಿ ಆಗಂಗಿಲ್ರಿ ನನಗೆ. ಹಿಂಗ ಹಿಂಗ ಕುಂಟ್ಕೊಂತಾನೆ ಅಡ್ಡಾಡ್ದಾಗೈತ್ರಿ. ಅದೇ ನೀವು ಆ ಥರ ಇದ್ದಾಗ ಅದಕ್ಕೆ ಬೇರೆ ಏನು ಆಪ್ರೇಟ್ ಅಂದರೆ ಅದಕ್ಕೆ ಒಂದು ಬೆಲ್ಟ್ ಬರುತ್ತೆ. ಹೆಬ್ಬೆಟ್ಟಿಗೆ ಅಂತಲೇ ಪ್ರತ್ಯೇಕ ಒಂದು ಬೆಲ್ಟ್ ಇದೆ, ನಿಮಗೆ ಗೊತ್ತಾಗುತ್ತೆ. ಒಂದು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರ್ ನೀವು ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಒಂದು ಬೆಲ್ಟ್ ಹಾಕ್ತಾರೆ. ಬೆಲ್ಟ್ ಹಾಕಿ ಸ್ವಲ್ಪ ದಿವಸ ಅದನ್ನು ಸರಿಪಡಿಸ್ಬೋದು. ಆದರೆ ಅದು ಪ್ರಾರಂಭದಲ್ಲೇ ಅಮ್ಮ ಅದು ಸುಮ್ಮನೆ ದವಾಖಾನಿಗೆ ತೋರಿಸಿ ಇಂಜೆಕ್ಷನ್ ಮಾಡಿಸಿ ಮಾತ್ರೆ ತೊಗೊಂಡ್ರೆ ಗುಣ ಆಗೋದಲ್ಲ. ಅದು ಕಂಪ್ಲೀಟಾಗಿ ಬೆಲ್ಟಿಂದನೇ ಸರಿ ಮಾಡಬೇಕು. ಅಂದರೆ ಅದು ದಿನದ 24 ಗಂಟೆ ಬೆಲ್ಟ್ ತೆಗಿಬಾರ್ದು. ಯಾಕೆಂದರೆ ಕಾಲಕ್ರಮೇಣ ಅದೇನು ಎದ್ದು ನಿಂತಿರುತ್ತೋ ಅದಕ್ಕೆ ಹಾಗೇ ನಿಧಾನಕ್ಕೆ ಒಂದು ಸಮ ಬರಲಿಕ್ಕೆ ಬೇಕಾದಂಥ ಬೆಲ್ಟನ್ನು ಹಾಕಿರ್ತಾರೆ. ಈಗ ಸಾಮಾನ್ಯಕ್ಕೆ ಬೆಟ್ಟುಗಳು ಸೊಟ್ಟ ಆಗಿಬಿಟ್ರೆ ಅದನ್ನು ಸರಿಪಡಿಸೋದಕ್ಕೆ ಒಂದು ಅದಕ್ಕೆ ಬೆಲ್ಟ್ ಹಾಕ್ತಾರಲ್ಲ, ಆ ಥರ ಅದಕ್ಕೂ ಒಂದು ಬೆಲ್ಟ್ ಇದೆ. ಅದನ್ನು ನೀವು ಟ್ರೈ ಮಾಡಬೇಕು. ಬಿಟ್ಟು ಏನು ತೊಂದರೆ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಏನು ಭಯಪಡಬೇಕಾದ ಅವಶ್ಯಕತೆ ಏನಿಲ್ಲ. ಇದಿಷ್ಟು ಮಾಡಿ ಸಾಕು, ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ ಅಮ್ಮ, ತಮ್ಮ ಹೆಸರು? ರುದ್ರಮ್ಮ ಅಂತ ಹೇಳಿ. ಗುರುಜನ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಸರ್ ನನಗೆ ಹಾರ್ಟ್ ಪೇಷಂಟ್ ಸರ್. ನಾನು ಹಾರ್ಟ್ ಆಪರೇಷನ್ ಆಯಿತು. ಹಾಂ. ನಮ್ಮ ತಾಯಿ ತೀರ್ಕೊಂಡು ಹೋಯ್ತು. ಓಹೋ. ಆಮೇಲೆ ನಮಗೆ ಥೈರಾಯ್ಡು, ಆಮೇಲೆ ಶುಗರು, BP ಎಲ್ಲ ಇದೆ ಸರ್. ಅದೆಲ್ಲ ಇದ್ದರೆ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ಇರಲಿ ಬಿಡು, ಅದ್ರ ಪಾಡ್ಗದು ಮುತ್ತು ರತ್ನ ಪಚ್ಚೆ ವಜ್ರ ಇರೂರೇ ಇದ್ದ ಹಾಗೆ. ದೇಹಕ್ಕೆ ಅದೇನು ಬಂದರೂ ನಮ್ಮದು ಬಂದಿದೆ, ಬಂದಲಿ ಅದು ಸರಿಪಡಿಸ್ಕೊಳ್ಳೋಣ ಅಂತ ತಿಳ್ಕೊಬೇಕು, ಧೈರ್ಯ ತಂದ್ಕೋಬೇಕು. ನೀನು ಹೆದರಿದ್ರೆ ಮಾತ್ರ ಅದು ಹೆದರಿಸೋದು ನಿಮ್ಮನ್ನು. ಥೈರಾಯ್ಡು ಹೆಣ್ಣುಮಕ್ಕಳಿಗೆ ಸಾಮಾನ್ಯಕ್ಕಿದ್ದೇ ಇರುತ್ತೆ. ಥೈರಾಯ್ಡ್ಗೆ ಒಳ್ಳೊಳ್ಳೆ ಎಕ್ಸಸೈಸ್ ಇದೆ, ಒಳ್ಳೆ ಯೋಗ ಇದೆ. ಅದಕ್ಕೆ ಅಂತ ಧನಿಯಾ ಕಾಫಿ ಇದೆ. ನೀನು ಧನಿಯಾ ಕಾಫಿ ಜಾಸ್ತಿ ತಗೋ. ಏನು ಮಾಡಬೇಕು, ಧನಿಯಾನ ಒಂದು ಲೋಟ ಬಿಸಿನೀರಿಗೆ ಚೆನ್ನಾಗಿ ಒಂದು ಸ್ಪೂನಷ್ಟು ಧನಿಯಾ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು 2 ತುಳಸಿ ದಳ ಅದಕ್ಕೆ ಹಾಕಿ ಅದನ್ನು ನೀನು ಕುಡಿತಾ ಬಾ. ನಿನಗೆ ಥೈರಾಯ್ಡ್ ಆದಷ್ಟು ಕಡಿಮೆ ಬರುತ್ತೆ. ಅದಕ್ಕೆ ಸರಿಯಾದ ಒಂದು ಸ್ವಲ್ಪ ಎಕ್ಸಸೈಸ್ ಇದೆ, ಅದನ್ನು ಯಾರನ್ನ ಯೋಗ ಟೀಚರ್ ಹತ್ರ ಸ್ವಲ್ಪ ಅಭ್ಯಾಸ ಮಾಡಿಸ್ಕೊ, ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದು ಸರ್, ನಮ್ಮ ಮನೆಯವ್ರಿಗೆ ಕಿಡ್ನಿ ಒಳಗೆ ಸ್ಟೋನ್ ಇದೆ ಸರ್. ಅವ್ರಿಗೂ ಸಹ ಹುಷಾರಿಲ್ಲ ಸರ್. ಅವ್ರಿಗೂ ಅಮ್ಮ, ಕಿಡ್ನಿ ಒಳಗೆ ಸ್ಟೋನ್ ಇದ್ದರೆ ಅದನ್ನು ಕರಗಿಸೋದಕ್ಕೆ ಬೇಕಾದಷ್ಟು ವನಸರಿಗಳಿದೆ. ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಆಯುರ್ವೇದಿಕ್ ಒಳ್ಳೊಳ್ಳೆ ಮೆಡಿಸಿನ್ಸ್ ಇದೆ. ಅಮ್ಮ, ಇವತ್ತು ಮೆಡಿಸಿನ್ ಇಲ್ಲದ ಯಾವ ರೋಗವೂ ಇಲ್ಲ.
ಆಮೇಲೆ ಎಲ್ಲ ರೋಗಕ್ಕೂ ಒಂದೊಂದು ಒಳ್ಳೆ ಔಷಧಿಗಳಿದ್ದೇ ಇದೆ. ಹಿಂದೆ ಏನಾದ್ರು ಒಂದು ಸಮಸ್ಯೆ ಇದ್ದರೆ ಭಯಪಡಬೇಕಾಗಿತ್ತು. ಇವತ್ತು ಅಧ್ಯಯನ ಮಾಡಿರ್ತಕ್ಕಂಥ ವೈದ್ಯರು, ಡಾಕ್ಟರ್ಸು, ಯೋಗ ಟೀಚರ್ಸು ಸಾಕಷ್ಟು ಜನ ಇದ್ದಾರೆ. ಒಂಚೂರು ಸಲಹೆ ತೊಗೊಳ್ಬೇಕು. ನೋಡಮ್ಮ, ಮನುಷ್ಯ ಹುಟ್ಟಿದ ಮೇಲೆ ಸಾಯುವ ತನಕ ಒಂದಲ್ಲ ಒಂಥರ ಸಮಸ್ಯೆಗಳಲ್ಲೇ ಇರ್ತಾನೆ. ಸಮಸ್ಯೆ ಇಲ್ಲದ ಬದುಕು ಯಾರ್ದು? ಎಲ್ಲರಿಗೂ ಇದೆ. ಆದರೆ ಹೆದರಿಸ್ಬೇಕು, ನಾವು ಧೈರ್ಯ ತಂದ್ಕೊಳ್ಬೇಕು. ನೀನು ಶುಗರು BP-ಗಂತೂ ತಲೆನೇ ಕೆಡಿಸ್ಕೋಬೇಡ. ಶುಗರು BP ಇವಾಗ ಕಾಮನ್, ಅದು ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರ ಮನೆಗೂ ಇರುತ್ತೆ. ಹುಳಿ ಉಪ್ಪು ಖಾರ, ಮನೆಗೆ ಉಪ್ಪಿಲ್ಲದ ಮನೆ ಮತ್ತು ಖಾರ ಇಲ್ಲದ ಮನೆ ಯಾವ್ದಾರು ಇದೆಯಾ? ಉಪ್ಪು ಖಾರ ಇದ್ರೇ ಆ ಮನೆ ಅಡುಗೆ ರುಚಿ. ಹಾಗೆ ಪ್ರತಿಯೊಬ್ಬರ ದೇಹದಲ್ಲೂ ಶುಗರು ಮತ್ತು BP ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ 100 ದಾರಿ ಇದೆ. ನೀನು ಧೈರ್ಯವಾಗಿರು ತಾಯಿ. ಒಳ್ಳೆಯದಾಗಲಮ್ಮ.